ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಜನನಾಯಕ ಪ್ರೋಗ್ರಾಮ್ ಅನ್ನ ಸ್ಟುಡಿಯೋದಲ್ಲಿ ಮಾಡ್ತೀವಿ, ಇಲ್ಲ ಆ ಶಾಸಕರ ಆ ಜನನಾಯಕರ ಮನೆಗಳಲ್ಲಿ ಮಾಡ್ತೀವಿ. ಇದನ್ನೆಲ್ಲ ನೀವು ನೋಡೇ ಇದ್ದೀರಾ. ಆದರೆ ಇವತ್ತಿನ ಜನನಾಯಕ ಪ್ರೋಗ್ರಾಮ್ ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಜನನಾಯಕನ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಂತ್ಕೊಂಡಿರುವಂತಹ ಜಾಗ ತುಂಬಾನೇ ವಿಶೇಷವಾಗಿದೆ, ಸುಂದರವಾಗಿದೆ, ಇತಿಹಾಸ ಪ್ರಸಿದ್ಧವಾಗಿದೆ. ಅದೇ ಸ್ಯಾಂಕಿ ಕೆರೆ. 1882ರಲ್ಲಿ ರಾಬರ್ಟ್ ರಿಚರ್ಡ್ ಅನ್ನೋ ಕರ್ನಲ್ ಒಬ್ರು ಈ ಕೆರೆಯನ್ನ ನಿರ್ಮಾಣ ಮಾಡ್ತಾರೆ. ಅದಾದ ನಂತರ ಈ ಕೆರೆಯನ್ನ ಕುಡಿಯೋ ನೀರಿನ ಅಭಾವ ನೀಗಿಸೋದಕ್ಕೆ ಬಳಸಲಾಗುತ್ತೆ. ಹಾಗೆ ಆನೆಗಳನ್ನ ಇಲ್ಲಿ ತಂದು ನೀರು ಕುಡಿಸುವಂತಹ ಕಾರ್ಯ ಆಗುತ್ತೆ. ಹಾಗೆ ಸಾಕು ಪ್ರಾಣಿಗಳಿಗೂ ಕೂಡ ಈ ಕೆರೆಯಿಂದ ನೀರು ಕುಡಿಸುವಂತಹ ಕೆಲಸ ಆಗ್ತಾ ಇತ್ತು. ಆಗಿನ ಸಂದರ್ಭದಲ್ಲಿ ಬೆಂಗಳೂರಲ್ಲಿ 1000ಕ್ಕೂ ಹೆಚ್ಚು ಕೆರೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಆ ಕೆರೆಗಳ ಸಂಖ್ಯೆ ತುಂಬಾನೇ ವಿರಳ. ಕಾರಣ ಏನು ಅಂತಂದ್ರೆ ಸರಿಯಾದ ಪ್ರಮಾಣದಲ್ಲಿ ಅದರ ನಿರ್ವಹಣೆ ಇಲ್ಲದೆ ಇರೋದ್ರಿಂದ. ಆದ್ರೆ ಈ ಜನನಾಯಕ ಈ ಸ್ಯಾಂಕಿ ಕೆರೆಯನ್ನ ತುಂಬಾನೇ ಸವಾಲಾಗಿ ತಗೊಂಡು ಅಚ್ಚುಕಟ್ಟಾಗಿ ಇದರ ಸೌಂದರ್ಯವನ್ನ ಮೇಂಟೈನ್ ಮಾಡ್ತಿದ್ದಾರೆ, ಇದರ ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ತಿದ್ದಾರೆ. ಅದು ಹೇಗೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ನೀವೇನಾದರೂ ಸ್ಯಾಂಕಿಗೆ ಬಂದರೆ ನಿಮ್ಗೆ ಇಷ್ಟದ ಸ್ಪಾಟ್ ಅಥವಾ ಇಲ್ಲಿರುವಂತಹ ಇಷ್ಟದ ಜಾಗ ಯಾವುದು, ಸ್ಯಾಂಕಿ ಲೇಕ್ ನಿಮ್ಗೆ ಯಾಕೆ ಇಷ್ಟ ಆಗುತ್ತೆ, ಇನ್ನೂ ಏನಾದರೂ ಇಲ್ಲಿ ಕೆಲಸಗಳು ಆಗಬೇಕಾಗಿದ್ದಾವ, ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಜನನಾಯಕ ವಿಶೇಷ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಜನನಾಯಕ ತುಂಬಾನೇ ವಿಶೇಷವಾಗಿದ್ದಾರೆ. ರಾಜ್ಯ ಬಿಜೆಪಿಯ ಪ್ರಭಾವಿ ನಾಯಕರಲ್ಲಿ ಇವರು ಕೂಡ ಒಬ್ರು. ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮುಂಚೂಣಿಯಲ್ಲಿ ನಿಲ್ತಾರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವರು ಮಾಸಿಗೆ ಮಾಸು, ಕ್ಲಾಸಿಗೆ ಕ್ಲಾಸು. ಸೊ ಇವ್ರ ಬಗ್ಗೆ ಹೇಳೋದು ತುಂಬಾನೇ ಜಾಸ್ತಿ ಇದೆ. ಒಂದು 4 ವರ್ಷದ ಹಿಂದೆ ಜೋರಾಗಿ ಮಳೆ ಬರೋ ಥರ ಅಬ್ಬರಿಸಿದ್ರು. ಈಗ ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಯಾಕೆ ಅಂತ ಕೇಳೋ ಸಮಯ. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅಲ್ಲಿನ ಶಾಸಕರ ಹಿತಾಸಕ್ತಿ ಹೇಗಿರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕ ಸ್ಮಾರಕಗಳನ್ನ, ಕೆರೆಗಳನ್ನ ನಾವು ಹೇಗೆ ಸುಸಜ್ಜಿತವಾಗಿ ಮೇಂಟೈನ್ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವಿಷನರಿ ನಾಯಕ, ಮಲ್ಲೇಶ್ವರಂನ ಶಾಸಕರು, ಮಾಜಿ DCM ಅಶ್ವಥ್ ನಾರಾಯಣ್ ಸರ್ ನನ್ನ ಜೊತೆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೌ ಆರ್ ಯು? ಗುಡ್, ಚೆನ್ನಾಗಿದ್ದೀನಿ. ಬಹಳ ಸಂತೋಷ ನೀವು ಈ ಕಾರ್ಯಕ್ರಮನ ತಯಾರು ಮಾಡ್ತಿರೋಂಥದ್ದು. ಒಂದು ಅವಕಾಶ ಆಗಿ ನಮ್ಮ ಕ್ಷೇತ್ರ ಮತ್ತು ನಮ್ಮ ಕೆಲಸಗಳನ್ನ ಪರಿಚಯಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಾ. ಡೆಫಿನೆಟ್ಲಿ ಸರ್. ನಾವು ಯೂಶುವಲಿ ಸ್ಟುಡಿಯೋ ಒಳಗಡೆ ಕೂತ್ಕೊಂಡು ಒಂದು ಪ್ರಬಲವಾದಂತ ಕ್ಷೇತ್ರ. ಯೂಶುವಲಿ ನಾವು ಸ್ಟುಡಿಯೋ ಒಳಗಡೆ ಕೂತ್ಕೊಂಡು ನಾವು ಇಂಟರ್ವ್ಯೂ ಮಾಡೋದಕ್ಕಿಂತನೂ ಫೀಲ್ಡ್ ಅಲ್ಲಿ ಬರೋದು ಹೌದು ತುಂಬಾ ಡಿಫರೆನ್ಸ್ ಇದೆ. ಕನೆಕ್ಟ್ ಆಗುತ್ತೆ. ಒಂದು ಮತ್ತೊಂದು ನನಗೆ ಮಲ್ಲೇಶ್ವರಂಗಿಂತ ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂನ್ಸಿ ಅಥವಾ ಕ್ಷೇತ್ರ ಇನ್ನೊಂದಿಲ್ಲ ನಾನು ಆರಂಭ ಮಾಡೋದಕ್ಕೆ ಅನ್ನೋದು ನನ್ ಪರ್ಸನಲಿ ಫೀಲ್ ಆಗಿತ್ತು. ಬಿಕಾಸ್ ಐ ಸ್ಟೇಸ್ ಇನ್ ಮಲ್ಲೇಶ್ವರಂ, ಆಫೀಸ್ ಮಲ್ಲೇಶ್ವರಂ ಅಲ್ಲಿ ಇದೆ. 10 ವರ್ಷದಿಂದ ನಾನು ಇಲ್ಲೇ ಇದ್ದೀನಿ. ಯಾವಾಗ ನಾನು ಬ್ಯಾಡಗಿಯಿಂದ ಬೆಂಗಳೂರಿಗೆ ಬಂದು, ಅದರಲ್ಲಿ ನನ್ನ ಫೇವ್ರೇಟ್ ಯಾವುದು ಜಾಗ ಅಂತಂದ್ರೆ ಅದು ಸ್ಯಾಂಕಿ ಲೇಕ್. ಇಲ್ಲಿಂದನೇ ನಾವು ಕೆಲಸ ಶುರು ಮಾಡ್ತಾ ಇದೀವಿ. ಎಸ್ ಸರ್. ನಿಮಗೆ ಯಾವ್ದು ಫೇವ್ರೇಟ್ ಅಂದ ಹಾಗೆ ಮಲ್ಲೇಶ್ವರಂ ಅಲ್ಲಿ? ಖಂಡಿತ ನನಗೂ ಸ್ಯಾಂಕಿ ಲೇಕ್ ಬಹಳ ಇಷ್ಟ ಆಗುತ್ತೆ. ಇದೊಂಥರ ವೈಬ್ರೆಂಟ್ ಪಬ್ಲಿಕ್ ಸ್ಪೇಸ್, ವೈಬ್ರೆಂಟ್ ಆಗಿದೆ, ಕೆರೆ ಇದೆ, ಜನ ಬರ್ತಾರೆ, ಸೌಂದರ್ಯ ಇದೆ, ಒಂದು ಪ್ರಕೃತಿ ಎಲ್ಲವೂ ಚೆನ್ನಾಗಿದೆ. ಅದ್ಭುತ ಸ್ಥಳ. ಇದೊಂಥರ ನೀವು ಹೇಳಿದಾಗೆ ಈ ಸ್ಥಳದ ಒಂದು ಮಹಿಮೆ ಇದೆ. ಹೌದು, ವೈಬ್ರೇಷನ್ ಇದೆ ಸರ್. 1882 ಅಲ್ಲಿ ಇದನ್ನ ರಾಬರ್ಟ್ ರಿಚರ್ಡ್ ಅವರು ಕಟ್ಟಿಸ್ತಾರೆ. ಬೆಂಗಳೂರಲ್ಲಿ ಆಗಿನ ಸಂದರ್ಭಕ್ಕೆ 1000ಕ್ಕೂ ಹೆಚ್ಚು ಕೆರೆಗಳಿದ್ವು. ಉಳಿದಿರೋದು ಬೆರಳೆಣಿಕೆಯ ಕೆರೆಗಳು ಮಾತ್ರ. ಓಕೆ, ಇದರ ನಿರ್ವಹಣೆ ನೀವು ಹೇಗ್ ಮಾಡಿದ್ರಿ? ಇದೆಷ್ಟು ನಿಮ್ಗೆ ಚಾಲೆಂಜಿಂಗ್ ಆಗಿತ್ತು? ಇದರ ಕೆಲಸ ಹೇಗಾಯಿತು ಸರ್? ಬಹಳ ಮುಖ್ಯವಾಗಿ ಇದೊಂದು ಪ್ರಕೃತಿಯ ಮಡಿಲು, ಒಂದು ಕೆರೆ, ಅದ್ರ ಜೊತೆ ಒಂದು ಸಾರ್ವಜನಿಕರು ಮತ್ತು ಕೆರೆ ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಮತ್ತು ಜನನೂ ಒಂದು ತಮ್ಮ ಕಷ್ಟಗಳನ್ನು ಮರೀಲಿಕ್ಕೆ ಒಂದು ಸ್ಥಳ, ಮತ್ತು ನೀರನ್ನು ಶೇಖರಣೆನೂ ಆಗಬೇಕು, ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಬೇಕು, ಅದು ಉತ್ತಮವಾಗಿ ನಿರ್ವಹಣೆ ಆಗಬೇಕು. ಈ ಇರೋದು ನಮ್ಗೊಂದು ಕೆರೆ ನಮ್ಮ ಅಂದರೆ ಪಬ್ಲಿಕ್ ನಲ್ಲಿ ಇರೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕೆರೆ ಇದೆ, ಪ್ಯಾಲೇಸ್ ಒಳಗಡೆ ಇದೆ. ಈ ರೀತಿ ಬೇರೆ ಬೇರೆ ಪ್ರತ್ಯೇಕವಾಗಿದೆ. ಇಲ್ಲಿದ್ದಂತ ಈ ಕೆರೆನ ಉತ್ತಮವಾಗಿ ಅಭಿವೃದ್ಧಿ ಮಾಡಬೇಕು. ಹಾಗಾಗಿ ನೀರಿನ ಶೇಖರಣೆ ಮತ್ತೆಲ್ಲ
ಮೇಲಿನ ಭಾಗದಿಂದ ನೀರು ಅಲ್ಲಿ ಸರಿಯಾಗಿ ಕೆನಾಲ್ಗಳೆಲ್ಲ ಮುಚ್ಚೋಗಿತ್ತು ಮುಂಚೆ. ಅದನ್ನೆಲ್ಲ ಓಪನ್ ಮಾಡಿಸಿ ಒಂದು ಇಲ್ಲಿ 8 ಡಕ್ಟ್ಗಳನ್ನೆಲ್ಲ ಕ್ಯಾನಲ್ಗಳ ತರ ನೀರು ಬರ್ಲಿಕ್ಕೆಲ್ಲ ವ್ಯವಸ್ಥೆನ ಮಾಡಿ ಇವತ್ತೆಲ್ಲ ಉತ್ತಮವಾಗಿ ನೀರು ಬರುವಂತದ್ದಾಗಿದೆ. ಸೊ ಮತ್ತು ಇಲ್ಲೂ ಅಭಿವೃದ್ಧಿ, ಮೊದಲು ವಾಕೇಬಲ್ ಗ್ರೀನ್ ಸ್ಪೇಸ್, ವಾಕೇಬಲ್ ಕೆರೆ ಅಭಿವೃದ್ಧಿ ಮಾಡಿರುವಂತದ್ದು, ಗೇಬಿಯನ್ ವಾಲ್, ಇದೆಲ್ಲ ನಾವು ನೋಡ್ಬೋದು. ನೀವು ಗೇಬಿಯನ್ ವಾಲ್ಗಳನ್ನ ಮೊದಲೆಲ್ಲ ಗೋಡೆ ಎಲ್ಲ ಬಿದ್ದೋಗ್ತಿತ್ತು, ವರ್ಟಿಕಲ್ ವಾಲ್ ಇತ್ತು, ಗೋಡೆ ಎಲ್ಲಾ ಕಡೆನೂ ತಡೆಗೋಡೆಗಳು ಎಲ್ಲ ಬಿದ್ದೋಗಂಗಿತ್ತು. ಈ ತಡೆಗೋಡೆಗಳನ್ನೆಲ್ಲ ನಿರ್ಮಾಣ ಮಾಡಿ ಮತ್ತೆ ಇಲ್ಲಿ ಓಡೋರು ನಡೆಯೋರು ಕ್ಲಾಶ್ ಆಗೋದು, ಎಲ್ಲ ನಡೆಯೋರು ಮತ್ತೆ ಓಡೋರು ಸ್ವಲ್ಪ ಡಿಕ್ಕಿ ಹೊಡಿತಿದ್ರು. ಅದಕ್ಕಾಗಿ ಒಂದ್ ಸ್ವಲ್ಪ ಸಮಸ್ಯೆಗಳಾಗ್ತಿತ್ತು. ಸೊ ಅದಕ್ಕೆ ಓಡೋಕೆನೆ ಬೇರೆ ಮಾಡಿ ಜಾಗಿಂಗ್ ಮಾಡೋರಿಗೆ ನಡೆಯೋರಿಗೆ ಇಲ್ಲಿ ಮತ್ತೆ ನಡೆಯೋದನ್ನು ಕೆಲವು ಕಡೆ ಚಿಕ್ಕದಿರೋದು, ಕೆಲವು ಕಡೆ ದೊಡ್ಡದಿತ್ತು, ಯೂನಿಫಾರ್ಮ್ ಇರ್ತಿರ್ಲಿಲ್ಲ, ಕೆಲವು ಕಡೆ ಇದ್ದಕ್ಕಿದ್ದಾಗೆ ನ್ಯಾರೋ ಆಗ್ಬಿಡೋದು. ಸೊ ನಡೆಗಾರರಿಗೆ ಸಮಸ್ಯೆ ಆಗ್ತಿತ್ತು. ಒಟ್ಟಾರೆ ಎಲ್ಲವನ್ನೂ ನೋಡ್ಕೊಂಡು ಲೆವೆಲ್ಸ್ ತುಂಬಾ ಡಿಫರೆನ್ಸ್ ಇತ್ತು. ಆ ಕಡೆ ಲೆವೆಲ್ಗಳು ಕಮ್ಮಿ ಇತ್ತು, ಈ ಕಡೆ ಒಂದ್ ಸ್ವಲ್ಪ ಲೆವೆಲ್ ಜಾಸ್ತಿ ಇತ್ತು. ಸೊ ಆ ಲೆವೆಲ್ಸ್ಗಳನ್ನು ಎಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬ್ಯಾಲೆನ್ಸ್ ಮಾಡುವಂಥದ್ದು ಮಾಡಿ, ಮತ್ತು ಈ ಗೇಬಿಯನ್ ವಾಲ್ ಮಾಡಿರುವಂಥದ್ದು ನೀರಿನ ವಾಲ್ಯೂಮ್, ಏನೇ ನೀರು ಬಂದ್ರು ನೀರು ಕೆರೆ ಒಡೆ ಹೋಗುವಂಥದ್ದು ಆಗುತ್ತೆ. ಎಷ್ಟೇ ಪ್ರೆಷರ್ ಇದ್ರೂ ಗೋಡೆಗಳು ಇನ್ ಮುಂದಕ್ಕೆ ಬೀಳಲ್ಲ, ಎಷ್ಟೇ ಕಾಲ ಬಂದ್ರು ಈ ಗೋಡೆಗಳು ಉಳ್ಕೊಳ್ಳುವಂಥದ್ದಾಗುತ್ತೆ. ಮತ್ ನಡೆಗಾರರಿಗೂ ಒಂದು ಸಮವಾದಂತ ಇದ್ರೂ ವಿಚಾರ ಬರುತ್ತೆ, ಕಾಂಕ್ರೀಟ್ ಹಾಕ್ಬೇಕಾ ಸರ್. ನಾನು ತುಂಬಾ ಸಲ ಬಂದಾಗ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಾರೆ ಸರ್ ಇಲ್ಲಿ. ಹೌದು, ಮತ್ ನಡೆಯೋರು ತುಂಬಾ ಸಲ ಇಲ್ಲಿ ಏನಾಗೋದು, ಬೇರ್ಗಳು ಬರೋದು, ಅಂಕು ಡೊಂಕು ಇರೋದು, ಹಿರಿಯರು ಬಿದ್ದೋಗ್ಬಿಡೋರು. ಸೊ ಹಾಗಾಗಿ ಎಷ್ಟೋ ಸಲ ಇಲ್ಲಿ ಕೆರೆ ಜಾಗದಲ್ಲಿ ಕಾಂಕ್ರೀಟ್ ಬರಬೇಕಾ ಬೇಡವಾ ಅಂತ ಚರ್ಚೆಗಳು ಬರ್ತದೆ, ವಾದ ವಿವಾದಗಳು ಬರ್ತದೆ. ಕೆಲವರು ಹಾಕ್ಬಾರ್ದು ಅಂತ, ಕೆಲವರು ಒಂದ್ ಸಣ್ಣ ಸಂಖ್ಯೆ ಇರ್ತಾರೆ, ಅವ್ರದೇ ಆದಂತ ಪ್ರಕೃತಿ, ಬರೀ ಮಣ್ಣೆ ಇರ್ಬೇಕು ಅಂತ. ಆದ್ರೆ ಕೆಲವು ಕಡೆ ಇನ್ ಮಣ್ಣೆ ಇದ್ರು ಜಾರೋದು, ಮಳೆಗಾಲ ಬಂದಾಗ ಸಮಸ್ಯೆ ಇರೋದು, ಮೇಂಟೈನ್ ಮಾಡೋದ್ ಕಷ್ಟ, ಬೇರ್ಗಳು, ಇದೆಲ್ಲ ನಾನಾ ರೀತಿ. ಇಲ್ಲಿ 100 ಜನ 50 ಜನ ಅಲ್ಲ, ಸಾವಿರಾರು ಜನ ಬರ್ತಾರೆ. ಮತ್ ಇಲ್ಲೆಲ್ಲ 365 ದಿನನೂ ಅವ್ರಿಗೆ ಒಂಥರ ಇಲ್ಲಿ ನಡಿಲಿಲ್ಲ ಅಂದ್ರೆ ಸಮಾಧಾನ ಇರಲ್ಲ, ಮತ್ತೆ ಅವ್ರಿಗೂ ಆರೋಗ್ಯನ ಹೆಚ್ಚಿಸ್ಕೊಳ್ಳಿಕ್ಕೆ ಮನ್ಸಿಗೆ ಬೇಜಾರಾದಾಗ ಬಂದು ಇಲ್ಲಿ ಒಂದ್ ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಹೋಗ್ತಾರಲ್ಲ, ದಟ್ ಈಸ್ ಅಲ್ಟಿಮೇಟ್. ಇದೊಂದು ಮೀಟಿಂಗ್ ಪ್ಲೇಸ್ ಕೂಡ ಎಲ್ಲರಿಗೂ ಹಾಯ್ ಬೈ ಹೇಳ್ಕೊಳ್ಳೋದು, ಅವ್ರವ್ರ ಸ್ನೇಹಿತರುಗಳು ಸೇರೋದು, ಮಾತಾಡೋದು, ಒಂಥರ ಪರಸ್ಪರ ಮಾತುಕತೆ ಮಾಡ್ಲಿಕ್ಕೆ. ನಮ್ಮಿಬ್ರಿಗೂ ಗೊತ್ತಿರೋರೊಬ್ರನ್ನ ಕೇಳಿದೆ ನಾನು, ಅಶ್ವಥ್ ನಾರಾಯಣ್ ಸರ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಸೊ ಸ್ಯಾಂಕಿಯಿಂದ ಸ್ಟಾರ್ಟ್ ಮಾಡ್ತೀನಿ, ಟೆಲ್ ಮಿ ಸಮಥಿಂಗ್ ಅಬೌಟ್ ಇಟ್ ಅಂತ. ಅವ್ರು ತುಂಬ ಡೀಟೇಲ್ ಆಗಿ ಹೇಳಿದ್ರು. ಆ ಡೀಟೇಲ್ನ ನಾನು ನಿಮಗೆ ಕೇಳ್ತೀನಿ, ಮತ್ತೆ ಅದರ ಇನ್ಫಾರ್ಮೇಶನ್ ಕೂಡ ತಗೊಳ್ತೀನಿ. ಇಲ್ಲಿರೋ ಈ ಲ್ಯಾಂಪ್ಸ್ಗಳೇನು ಇದಾವಲ್ಲ ಸರ್, ತುಂಬ ಹಳೆ ಲ್ಯಾಂಪ್ಸ್ ಕೂಡ ಹಾಗೆ ಇದ್ವಂತೆ. ನೀವು ಹೊಸ ಲ್ಯಾಂಪ್ ಹಾಕಿದ್ರು ಕೂಡ ಆ ಹಳೆ ಟಚ್, ಹಳೆ ಫೀಲ್ ಹಾಗೆ ಕ್ಯಾರಿ ಮಾಡಿದ್ದೀರಾ. ಯಾಕೆ ಮಾಡ್ಬೇಕು ಅನ್ನಿಸ್ತು ನಿಮಗೆ? ಖಂಡಿತ ಇಲ್ಲಿ ಸ್ವಲ್ಪ ಆಸ್ಥೆಟಿಕ್ಸ್ನಲ್ಲೂ ಜನರಿಗೆ ಡಿಸೈನು ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಹಳೇದನ್ನು ಔಟ್ಲುಕ್ಕು, ನ್ಯಾಸ್ಟಾಲಜಿಯಾ ಇರಬೇಕು, ನ್ಯಾಸ್ಟಾಲಜಿಯಾ ಡಿಸೈನನ್ನು ತಗೊಳ್ಳುವಂಥದ್ದು, ಮತ್ತು ಬೆಳಕನ್ನು ತುಂಬ ಹೆಚ್ಚಿನ ರೀತಿ, ತುಂಬ ಜಾಸ್ತಿ ಇಲ್ದರೂ ಕಮ್ಮಿನಾರ ಒಂದು ಬೆಳಕಿರುವಂಥದ್ದು ಆಗಬೇಕು. ಮತ್ತು ಇಲ್ಲೂ ಪ್ರಾಣಿ ಪಕ್ಷಿ ಇರ್ತದೆ, ತುಂಬ ಲೈಟ್ ಇದ್ರು ನಾವು ಹಾಗಾಗಿ ತುಂಬ ಲೈಟ್ ಬಳಕೆ ಮಾಡುವಂಥದ್ದು, ಇಲ್ಲಿ ಕಾರ್ಯಕ್ರಮಗಳು ನಡೆಸುವಂಥದ್ದು, ಸೌಂಡ್ ಆಗುವಂಥದ್ದು. ಸಾಮಾನ್ಯವಾಗಿ ನೀವು ಕೆರೆ ಒಳಗೆ ನೀವು ನಂಬ್ತಿರೋ ಬಿಡ್ತಿರೋ ಕಾರ್ಯಕ್ರಮ ಅಂತೂ ಆಗೋದೇ ಇಲ್ಲ. ಆದ್ರೂ ಏನಾರ ವಿರಳ ನಡೆಗೆ ಏನಾರ ವಾಕ್ಯತಾನ್ಗಳು, ಅವ್ರಿವರು ಸಮಾಜದಲ್ಲಿ ಏನಾರ ಸಂದೇಶ ಕೊಡುವಂತ ಕಾರ್ಯಕ್ರಮಗಳು ನಡೆಯುವಂತದ್ದಾಗುತ್ತೆ. ಮತ್ತು ಗಣೇಶನ ವಿಸರ್ಜನೆ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಆಗುವಂತದ್ದಾಗುತ್ತೆ. ಇವೆಲ್ಲ ಮಾಡ್ಕೊಂಡು ಮತ್ತೆ ಇಲ್ಲಿ ವ್ಯಾಯಾಮ ಮಾಡ್ಕೊಳ್ಳೋರು, ಎಕ್ಸರ್ಸೈಸ್ ಮಾಡೋರು, ಲ್ಯಾಂಡ್ಸ್ಕೇಪಿಂಗು, ಪ್ರಕೃತಿ ಚೆನ್ನಾಗಿ ಉಳಿಸಿ ಒಟ್ಟಾರೆ ಎಲ್ಲಾರ್ಗು ಬ್ಯಾಲೆನ್ಸ್, ಜನನು ಪ್ರಕೃತಿನ ಎರಡು ಒಟ್ಟಿಗೆ ಹೋಗೋ ರೀತಿನಲ್ಲಿ ಮಾಡಿ. ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಿದ್ದೀರಾ, ಅಂದ್ರೆ ಸ್ಯಾಂಕಿ ಲೇಕಿಗೆ ಬರ್ತಾ ಇದ್ದೀರಾ ಒಂದು, ಆಮೇಲೆ ಮತ್ತೊಂದು ಇದನ್ನ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ನ ನೀವು ಎದುರಿಸಿದ್ರಿ ಸರ್, ಏನೆಲ್ಲ ಚಾಲೆಂಜಸ್? ತುಂಬಾ ಇದೆ ಇಲ್ಲಿ. ಆಕ್ಚುಲಿ ಒಂದು ಮೊದಲು ತುಂಬಾ ಸ್ಯಾನಿಟರಿ ನೀರು ಬರ್ತಿತ್ತು, ತುಂಬಾ ಸ್ಯಾನಿಟರಿ ನೀರು ಇರುವಂಥದ್ದಿತ್ತು. ಆ ಸ್ಯಾನಿಟರಿ ನೀರು ಬರುವಂಥದ್ದನ್ನೆಲ್ಲ ತಡೆಗಟ್ಟಿ ಪೈಪ್ ಲೈನ್ಸ್ಗಳೆಲ್ಲ ಕ್ಯಾರಿಂಗ್ ಕೆಪಾಸಿಟಿ, ಸ್ಯಾನಿಟರಿ ಲೈನ್ಸ್ ಕ್ಯಾರಿಂಗ್ ಕೆಪಾಸಿಟಿ ಎಲ್ಲ ಜಾಸ್ತಿ ಮಾಡಿ, ಮತ್ತು ಮಳೆ ನೀರು ಬಂದಿರೋದನ್ನ ಇಲ್ಲಿಗೆ ಶೇಖರಣೆ ಆಗೋ ರೀತಿ. ಮೊದ್ಲೇನಾಗೋದು ಅಂದ್ರೆ ನಮ್ಮ GLR ಟ್ಯಾಂಕ್ ಇತ್ತು, ಆ GLR ಟ್ಯಾಂಕ್ ನಲ್ಲಿ ರಿಸರ್ವಿಯರ್ ಹಳೆಯದು ಲೀಕ್ ಆಗ್ತಿತ್ತು, ಅಲ್ಲಿಂದ ನೀರು ಸೋರ್ಕೊಂಡು ಬರೋದು. ಸೊ ಅದು ಒಂದ್ ಸ್ವಲ್ಪ ನೀರು ಬರ್ತಿತ್ತು. ಮತ್ತೆ ಸೀವೇಜ್ ನೀರು ಜಾಸ್ತಿ ಸೇರ್ಕೊಳ್ಳೋದು, ಇವೆಲ್ಲವೂ ಇದ್ದಂತ ಹಳೆ ಪರಿಸ್ಥಿತಿ. ಒಂದು
ಟ್ಯಾಂಕನ್ನು ಎಲ್ಲ ಇಡೀ ಹಳೆಯ ಟ್ಯಾಂಕ್ ಎಲ್ಲ ಸಂಪೂರ್ಣವಾಗಿ ರಿಪ್ಲೇಸ್ ಮಾಡಿ ಹ್ಮ್. ಹೊಸ ಟ್ಯಾಂಕನ್ನು ಮಾಡಿ ನಾವು ನೀರನ್ನ ಸೋರಿಕೆನ ತಡೆಗಟ್ಟಿದ್ದೀವಿ. ಮತ್ತೆ ಇಲ್ಲಿ ಸಿವೇಜ್ ನೀರು ಬರೋದನ್ನು ತಡೆಗಟ್ಟಿ ಈಗ ಬರೀ ಮಳೆ ನೀರನ್ನೇ ಇಲ್ಲಿ ಶೇಖರಣೆ ಆಗಂಗ್ ಮಾಡಿದ್ದೀವಿ. ಇನ್ನೊಂದು ದೊಡ್ಡ ಚಾಲೆಂಜ್ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅಲ್ಲಿ ರೀಚಾರ್ಜಿಂಗ್ ವೆಲ್ಸ್ಗಳು, ಹಾರ್ವೆಸ್ಟಿಂಗ್ ಲೇಕ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿಂದ ಬರೋ ಒಳಹರಿವು, ಮೇನ್ ಒಳಹರಿವು ಆ ಕಡೆಯಿಂದ ಬರ್ತಿತ್ತು. ಆದ್ರೆ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ತಮ್ಮದೇ ಆದಂತ ತಡೆಗಳನ್ನ ಮಾಡ್ಕೊಂಡು ಹಾರ್ವೆಸ್ಟಿಂಗ್ ಮಾಡಿದ್ದಾರೆ. ಒಳ್ಳೇದು, ಏನು ತೊಂದರೆ ಏನಿಲ್ಲ. ಇವತ್ತು ನಮ್ಗೆ ನೀರು ಸಾಕಷ್ಟು ಬರುತ್ತೆ. ಕಾಲಕ್ಕೆ ಬೇಸಿಗೆ ಬಂದಾಗ ಒಂದು ಬೇಸಿಗೆ ಯಾವುದೋ ಒಂದು ಕಾಲದಲ್ಲಿ ಸರಿಯಾಗಿರ್ಲಿಲ್ಲ, ಹಾಗಾಗಿ ಒಂದಿಷ್ಟು ಸಮಸ್ಯೆ ಆಗಿತ್ತು. ಸೊ ಈ ರೀತಿ ಡೈನಮಿಕ್ ಆಗಿ ಚಾಲೆಂಜಸ್ ಬಂದೇ ಬರುತ್ತೆ. ಏನಾದ್ರು ಕಂಟಾಮಿನೇಷನ್ ಆಗುತ್ತಾ, ನೀರ್ ಕಂಟಾಮಿನೇಷನ್ ಆಗುತ್ತಾ, ನೀರಿನ ಗುಣಮಟ್ಟ ಚೆನ್ನಾಗಿರುತ್ತಾ, ಮತ್ತೆ ಕಾನೂನು ಸುವ್ಯವಸ್ಥೆ, ಯಾರ ಇಲ್ಲಿ ಅಥವಾ ಸುರಕ್ಷತೆ ಕಮ್ಮಿ ಆದರೆ, ಹೌದು, ಅಥವಾ ನೀರು ಕಮ್ಮಿ ಆದ್ರೆ, ಅಥವಾ ಇಲ್ಲೇನಾರು ಸಿವಿಲ್ ವರ್ಕ್ಗಳು ಕೆಲ್ಸಗಳು ನಡೆಯುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು, ಏನಾರ ಈ ರೀತಿ ಓಪನ್ ಜಿಮ್ ಏನಾರು ಬಳಕೆ ಮಾಡೋದು ಹಾಳಾಗ್ಬಿಟ್ರೆ, ಚೇರು ಕುರ್ಚಿ, ಈ ರೀತಿ ಸಣ್ಣ ಪುಟ್ಟ ಮತ್ತೆ ಕ್ಲೀನ್ಲಿನೆಸ್, ಹೌದು, ಅದು ಇಂಪಾರ್ಟೆಂಟ್. ಸರ್, ಎಲ್ಲಾ ಕೆಲ್ಸಾನು ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾಡಿರೋ ಕೆಲ್ಸಾನ ಕಾಪಾಡ್ಕೊಂಡು ಹೋಗುವಂಥದ್ದು ಜನರ ಜವಾಬ್ದಾರಿ. ಈ ಸ್ಯಾಂಕಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಬರುವಂತಹ ಜನರ ಜವಾಬ್ದಾರಿ ಏನು ಸರ್? ಅದು ತುಂಬಾ ಇಂಪಾರ್ಟೆಂಟ್. ಬಹಳ ಮುಖ್ಯವಾಗಿ ಪರಸ್ಪರ ಎಲ್ಲರ ಸ್ಪೇಸ್ ಅನ್ನ ಗೌರವಿಸಬೇಕು, ಅವರವರ ವೈಯಕ್ತಿಕ ಸ್ಪೇಸ್ಗಳನ್ನ ಗೌರವಿಸಬೇಕು. ಪೀಸ್ಫುಲ್ ಆಗಿ ಇನ್ನೊಬ್ರು ಪ್ರವೇಶಿನ ಗೌರವಿಸಿ, ಇಲ್ಲಿ ಹೆಚ್ಚು ಗದ್ದಲ ಶಬ್ದಗಳನ್ನು ಮಾಡದೆ ಅವ್ರವ್ರ ಪಾಡಿಗೆ ಬಂದು ನಡ್ಕೊಂಡು ಮೈಂಡ್ ಯುವರ್ ಬಿಸ್ನೆಸ್ ಅಂತ, ಮೈಂಡ್ ಯುವರ್ ವರ್ಕ್ ಅಂಡ್ ಮೈಂಡ್ ಯುವರ್ ಬಿಸ್ನೆಸ್ ಅನ್ನೋಂಥ ರೀತಿಯಲ್ಲಿ ಅವ್ರವ್ರು ಬರಬೇಕು, ಶಾಂತಿಯುತವಾಗಿ ಬರಬೇಕು, ನಡಿಬೇಕು, ಹೋಗ್ಬೇಕು. ಇನ್ನೊಬ್ರಿಗೆ ಸಮಸ್ಯೆ ನಿರ್ಮಾಣ ಮಾಡಬಾರ್ದು, ಗೊಂದಲ ಮಾಡಬಾರ್ದು. ದಿಸ್ ಇಸ್ ಎ ಪಬ್ಲಿಕ್ ಸ್ಪೇಸ್ ಮೆಂಟ್ ಫಾರ್ ಎವ್ರಿಬಡಿ. ಅವರ ಕಷ್ಟಗಳನ್ನ ಮರೆತು ಸಂತೋಷವಾಗಿ ಹೋಗ್ಬೇಕು ಅಂತ ಬರ್ತಾರೆ, ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೋಸ್ಕರ ಬರ್ತಾರೆ. ಮತ್ತೆ ನಮ್ಗೆ ಇನ್ನೂ ಒಂದು ದೊಡ್ಡ ಇಶ್ಯೂ ಚಾಲೆಂಜ್ ಇತ್ತು. ನಮಗೆ ಈ ಮಂತ್ರಿ ಬಿಲ್ಡರ್ಸ್ ಅವ್ರದ್ದೊಂದು ಲ್ಯಾಂಡ್ ಒಂದು ಇಶ್ಯೂ, ಮತ್ತೆ ಇಲ್ಲಿ ನಾರ್ತ್ ಸೈಡ್ ಒಂದು ಲ್ಯಾಂಡ್ ಇಶ್ಯೂ, ಅದೊಂದು ನಮಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅವರು ಕೋರ್ಟ್ಗೆ ಹೋಗಿದ್ದಾರೆ. 94ರಿಂದನೂ ಇಶ್ಯೂ ಇದೆ. ಸೊ ಇದು ಲಾಂಗ್ ಪೆಂಡಿಂಗ್ ಇಶ್ಯೂ. 94ರಿಂದ ಲ್ಯಾಂಡ್ ಓನರ್ಶಿಪ್ ಒಂದು ಸ್ವಲ್ಪ ಲಿಟಿಗೇಷನ್ ಇದೆ. ನಾರ್ತ್ ಸೈಡ್ ಮಾತ್ರ ಒಂದು ಈಗ ಗಡಿ ಫಿಕ್ಸ್ ಮಾಡಿದೀವಿ. ಗಡಿ ಈಗ ಸರ್ವೆ ಡಿಪಾರ್ಟ್ಮೆಂಟ್ ಇಂದ ಗಡಿ ಫಿಕ್ಸ್ ಆಗಿದೆ. ಅದೊಂದು ಇತ್ಯರ್ಥ ಆಗ್ಬೇಕು. ಈಗಲೂ ಕೋರ್ಟಿಂದ ಒಂದು ಸ್ಟೇಟಸ್ಕೋ ಇದೆ ಕಾಮಗಾರಿ ವಿಚಾರದಲ್ಲಿ. ವೆಲ್, ಸೊ ನಾನು ಸ್ಯಾಂಕಿಗೆ ಯಾರೆಲ್ಲ ಬರ್ತಾರಲ್ಲ, 2 ಫೋಟೋ ನೋಡೋದು ನಾನು ತುಂಬಾ ನಾರ್ಮಲ್. ಒಂದು ಅಲ್ಲಿ ಒಂದು ಗಿಡ ಇದೆಯಲ್ಲ, ಅದ್ರ ಮೇಲೆ ಈ ಬರ್ಡ್ಸ್ ಎಲ್ಲ ಕುತ್ಕೊಂಡಿರುತ್ತೆ. ಮತ್ತೊಂದು ಇದೊಂದು ಕಟ್ಟೆ ಇದೆಯಲ್ಲ, ಈಗ್ಲೂ ನೋಡಿ ಅಲ್ಲೊಂದು ಕೊಕ್ಕರೆ ಇದೆ. ನಿಮ್ಗೆ ಇಲ್ಲಿ ತುಂಬಾ ಇಷ್ಟದ ಸ್ಪಾಟ್ ಯಾವುದು? ಜನರಲಿ ಇಲ್ಲಿ ಬಂದಿದ ತಕ್ಷಣ ನನಗೆ ಕೆರೆ ನೀರು, ಆ ತಣ್ಣನೆ ಗಾಳಿ ಬೀಸಿದಾಗ ಇಲ್ಲೊಂಥರ ರಿಫ್ರೆಶಿಂಗ್ ಆಗುವಂಥದ್ದು ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂಥರ ರೆಗ್ಯುಲರ್ ಬರ್ತೀರಾ ಸರ್? ರೆಗ್ಯುಲರ್ ಬರಲ್ಲ ನಾನು, ಅಪರೂಪಕ್ಕೆ ಬರ್ತೀನಿ. ಆಗಾಗ ಬಂದು ಹೋಗ್ತೀನಿ. ತುಂಬಾ ನಾನು ಇಲ್ಲಿ ಬರಕ್ ಹೋಗಲ್ಲ ಯಾವಾಗಾರ ಬಂದಾಗ, ಯಾಕಂದ್ರೆ ಇಲ್ಲಿ ನಿಮ್ಮ ಮಾತಾಡಕ್ಕೆ ಬೇರೆ ಎಲ್ಲಾ ಕಡೆನೂ ಓಡಾಡ್ಬೇಕು, ಮಾಡ್ಬೇಕಲ್ಲ. ಸೊ ಇಲ್ಲಿ ಯಾವಾಗ ತುಂಬಾ ಪ್ರೋಗ್ರಾಮ್ಸ್ ನಡೀತಾನೆ ಇರುತ್ತೆ. ಏನಾರ ವಾಕರ್ಸ್, ಇನ್ನೊಂದು ಮತ್ತೊಂದು ಯೋಗ, ಸ್ವಾತಂತ್ರ್ಯ ದಿನ, ಕರ್ನಾಟಕ ರಾಜ್ಯೋತ್ಸವ, ರಿಪಬ್ಲಿಕ್ ಡೇ, ಸೊ ಈ ರೀತಿ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಅಟೆಂಡ್ ಮಾಡ್ತೀರಿ? ಮಾಡ್ತಾ ಇರ್ತೀನಿ. ನಾನು ಇನ್ನೊಂದು ಕ್ವೆಶನ್ ಕೇಳಬೇಕು. ಆಕ್ಚುಲಿ ನೀರು ನಿಂತ್ಕೊಂಡಾಗ ಸ್ಮೆಲ್ ಬರೋದು ಸಹಜ, ವಾಸನೆ ಬರೋದು ಸಹಜ. ಅದು ಯಾವ ನೀರಾದ್ರೂ ಅಷ್ಟೇ, ಸ್ಪೆಷಲಿ ಕೆರೆಗಳ ನೀರು. ಬಟ್ ಇಲ್ಲಿ ಅದರ ಪ್ರಮಾಣ ಕಡಿಮೆ. ಮೇಂಟೈನ್ ಮಾಡೋದಕ್ಕೆ ಅಂಥದ್ದು ಏನು ಮಾಡ್ತಿದ್ದೀರಿ? ನಿಮ್ಮ ಸೊಲ್ಯೂಷನ್ ಇದೆಯಲ್ಲ, ಅಥವಾ ನಿಮ್ಮ ಆನ್ಸರ್ ಇದೆಯಲ್ಲ, ಅದು ತುಂಬಾ ಜನರಿಗೆ ಉದಾಹರಣೆ ಆಗ್ಬಹುದು ಅಥವಾ ಎಕ್ಸಾಂಪಲ್ಸ್ ಆಗ್ಬಹುದು. ಮುಖ್ಯವಾಗಿ ಇಲ್ಲಿ ನೀರಿರುವಂಥದ್ದು ಸ್ವಚ್ಛವಾಗಿರುವಂಥ ನೀರು, ಮಳೆ ನೀರು ಶೇಖರಣೆ ಆಗಿರೋದು. ನಮಗೆ ಎಲ್ಲಿವರೆಗೂ ಹೇಳಿದ್ದಾರೆ ಅಂದ್ರೆ, ಇದು ಈ ಮಳೆ ನೀರಿನ ಮಟ್ಟಕ್ಕೆ ಇರುವಂಥದ್ದು. ಮಳೆ ನೀರಿನ ಮಟ್ಟಕ್ಕೆ ಇನ್ನೊಂದು ವರದಿನೂ ಈ ರೀತಿ ಗುಣಮಟ್ಟ ಚೆನ್ನಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ವಾಸನೆ ಬರ್ತಿರೋದು, ಸಾಮಾನ್ಯವಾಗಿ ನೀವು ನಿಂತ ನೀರಿನಲ್ಲಿ ಸ್ಮೆಲ್ ಬರುತ್ತೆ. ಏರಿಯೇಷನ್ ಚೆನ್ನಾಗಿರ್ಬೋದು, ಏನೋ ಪ್ರಕೃತಿ ಆಶೀರ್ವಾದನೂ ಇರಬೇಕು. ಆದ್ರೆ ಇಲ್ಲಿ ಇನ್ನೂ ಏರಿಯೇಟರ್ಸ್ ನ ಜಾಸ್ತಿ ಮಾಡ್ಬೇಕು ಅಂತಿದೀವಿ. ಸೊ ಏರಿಯೇಟರ್ಸ್ ಜಾಸ್ತಿ ಮಾಡಿದ ತಕ್ಷಣ ಆಕ್ಸಿಜನ್ ಕ್ವಾಂಟಿಟಿ ಜಾಸ್ತಿ ಆಗಿ ಇನ್ನೂ ಚೆನ್ನಾಗಿರುತ್ತೆ. ಪ್ರಕೃತಿನ ಆಶೀರ್ವಾದ ಮಾಡ್ಬೇಕಂತ ಕೆಲವೊಂದ್ಸಲಿ ನಮ್ಮ ಪ್ರಯತ್ನ ಜೊತೆಯಲ್ಲೇ ನಾವು ಕಲುಷಿತ ಆಗದಂಗೆ ನೋಡ್ಕೊಳಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಕಲುಷಿತ ಆಗದಂಗೆ ನೋಡ್ಕೊತೀವಿ. ವೆಲ್, ಅಶ್ವಥ್ ನಾರಾಯಣ್ ಅವರು, ಅಲ್ಲ, ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಎಲ್ಲಿ ಅವರು ಬೇಸಿಕಲಿ?
ನಾನು ಹುಟ್ಟಿದ್ದು ಬೆಂಗಳೂರೇ, ಓಕೆ. ಬೌರಿಂಗ್ ಹಾಸ್ಪಿಟ್ಲಲ್ಲೇ ಹುಟ್ಟಿದ್ದು, ಹಾ. ಇಲ್ಲೇ ಎಲ್ಲ ಬೆಳೆದಿದ್ದು ಬೆಂಗಳೂರಿನಲ್ಲಿ. ನನ್ನ ಪೂರ್ವಿಕರು ನಾವು ತಿಪ್ಸಂದ್ರ ಹೋಬಳಿ ಮಾಗಡಿ ತಾಲೂಕಿನವರು. ನನ್ನ ಪೂರ್ವಿಕರು, ನನ್ನ ತಂದೆ, ನನ್ನ ತಾತನವರು. ನನ್ನ ತಂದೆ ಗೌರ್ಮೆಂಟ್ ಕೆಲಸದಲ್ಲಿದ್ದರು. ಸೊ ಹಾಗಾಗಿ ನಾವೆಲ್ಲ ಬೆಂಗಳೂರಿನಲ್ಲಿ, ತದನಂತರ ಶಿವಮೊಗ್ಗ, ಹೀಗೆ ಬೇರೆ ಬೇರೆ ಊರಿನಲ್ಲಿ ಬೆಳೆಯುವಂಥದ್ದು. ನಾನು ವೈದ್ಯಕೀಯ ಶಿಕ್ಷಣ ಮಂಗಳೂರಿನಲ್ಲಿ ಮಾಡಿದೆ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಓದಿದೆ. ಮತ್ತೆ ತಿರ್ಗಾ ಬೆಂಗಳೂರಿನಲ್ಲಿ ಬಂದೆ. ಹೀಗೆ ಬೆಂಗಳೂರಿನಲ್ಲಿ ಹುಟ್ಟಿ ಈಗ ನಡೀತಾ. ಪೊಲಿಟಿಕ್ಸ್ ಎಂಟ್ರಿ ಹೆಂಗಾದ್ರಿ ಸರ್? ನೀವು ನೋಡಿದ್ರೆ ಪ್ರೊಫೆಷನಲಿ ಡಾಕ್ಟರು. ಸಣ್ಣ ವಯಸ್ಸಿನಲ್ಲಿ ಚಿಕ್ಕ ಹುಡುಗ ಇದ್ದೆ, ಮತ್ತಿಕೆರೆನಲ್ಲಿ ವಾಸ ಮಾಡ್ತಿದ್ದೋ. ಒಂದಿನ ನಾನು ರಾಮದೇವ್ ಮತ್ತು ಮಲ್ಲೇಶ್ವರಂ MLA ಇದ್ರು. ಅವರು ಪ್ರಚಾರಕ್ಕೆ ಬರ್ತಾ ಇದ್ರು, ಎಲೆಕ್ಷನ್ ಪ್ರಚಾರಕ್ಕೆ. ನೋಡಿದ್ರೆ ಇದೇನು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ಏನಿದು ಮತಯಾಚನೆ ಮಾಡ್ಲಿಕ್ಕೆ ಬರ್ತಿದ್ದಾರೆ, ಮತ ಕೇಳಲಿಕ್ಕೆ ಬರ್ತಿದ್ದಾರೆ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ನಾನು ಒಂದಿನ ರಾಜಕಾರಣಿ ಆಗ್ಬೇಕು ಅನ್ನೋದು ಅವತ್ತು ಆಸಕ್ತಿ ಬೆಳೀತು. ಹಾಗೆ ಅದು ನನ್ನಲ್ಲಿ ಸ್ಟ್ರಾಂಗ್ ಆಗಿ ಉಳ್ಕೊತ್ತು. ಸೊ ಆ ಆಲೋಚನೆಯಲ್ಲೇ ನಾನು ಮುಂದಿನ ದಿನದಲ್ಲಿ ನಾನು ಒಬ್ಬ ರಾಜಕಾರಣಿ ಆಗ್ಬೇಕು ಅನ್ನೋಂಥದ್ದು ನನ್ನಲ್ಲಿ ಆಲೋಚನೆ ಸೇರ್ಕೋತು. ಹಾಗಾಗಿ ಅದು ಗಟ್ಟಿಯಾಗಿ ಸೇರ್ಕೊಂಡ್ಬಿಡ್ತು. ಸೊ ನನ್ನ ಎಲ್ಲ ಆಲೋಚನೆಗಳು ಆ ದಿಕ್ಕಿನಲ್ಲೇ ಇತ್ತು. ಸೊ ಆ ಪ್ರಯತ್ನಗಳು ಅಲ್ಲೇ ಆ ದಾರಿಯಲ್ಲೇ ನಡೀತಾ ಬಂತು. ರಾಜಕೀಯ ಏನು ಅಂತ ಗೊತ್ತಿಲ್ಲದೆ ರಾಜಕೀಯಕ್ಕೆ ಹೋಗುವಂತದ್ದಾಗಿತ್ತು. ಹೌದಾ? ಅದೇ ಸ್ಟೂಡೆಂಟ್ ಲೀಡರ್ ಆಗಿದೆ ನಾನು. ಯೂನಿಯನ್ ಲೀಡರ್ ಆಗಿದ್ರಂತೆ. ಕಾಲೇಜ್ ಪ್ರೆಸಿಡೆಂಟ್ ಆಗಿದೆ, ಸೆನೆಟ್ ಮೆಂಬರ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್, ಸ್ಟೇಟ್ ಜೂನಿಯರ್ ಡಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಈ ರೀತಿ ಹಲವಾರು ಜವಾಬ್ದಾರಿಯಲ್ಲಿ ರಾಜಕೀಯ ಪಕ್ಷ ಬರೋ ಮುಂಚೆ, ರಾಜಕೀಯ ಪ್ರವೇಶ ಮಾಡೋ ಮುಂಚೆ ಇಷ್ಟು ಸ್ಥಾನದಲ್ಲಿ ಕೆಲಸ ಮಾಡಿ, ಸಂಸ್ಥೆಗಳೆಲ್ಲ ಸ್ಥಾಪನೆ ಮಾಡಿ, ಬಿಸ್ನೆಸ್ ಮಾಡಿ, ನನ್ನ ಜೀವನೋಪಾಯಕ್ಕೆ ಬೇಕಾದ್ರೆಲ್ಲ ಸಂಪಾದನೆ ಮಾಡಿ ನಾನು ಸ್ವಾವಲಂಬಿಯಾಗಿ ಬರ್ಬೇಕಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ನೋಡ್ಕೊಂಡು ನೀವು ವೆಲ್ ಸೆಟಲ್ ಆಗಿ ಪೊಲಿಟಿಕ್ಸ್ ಎಂಟ್ರಿ ಆದ್ರಿ. ಓಕೆ. ಯಾಕೆ ಬಿಜೆಪಿನೇ ಆಯ್ಕೆ ಆಯ್ತು ನಿಮ್ದು? ಬಹಳ ಮುಖ್ಯವಾಗಿ ಬಿಜೆಪಿ ಅನ್ನುವಂಥದ್ದು ರಾಷ್ಟ್ರೀಯತೆ ಮತ್ತು ಸ್ಪಷ್ಟತೆ ಇರುವಂಥದ್ದು. ನಮ್ಮ ದೇಶದ ಪ್ರಸ್ತುತವಾಗಿದ್ದಂಥ ವಿಚಾರಗಳನ್ನ ಬಹಳ ಬಲವಾಗಿ ಗಟ್ಟಿಯಾಗಿ ತಗೊಂಡಂಥವ್ರು. ಆರ್ಟಿಕಲ್ 370 ವಿಚಾರದಲ್ಲಾಗಿರ್ಲಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಿರ್ಲಿ, ಒಂದು ರಾಮ ಮಂದಿರದ ನಿರ್ಮಾಣ ಆಗಿರ್ಲಿ, ನಮ್ಮ ರಾಷ್ಟ್ರೀಯತೆ, ನಮ್ಮತನ, ನಮ್ಮ ಆಚಾರ ವಿಚಾರಗಳು, ನಮ್ಮ ನೆಲದ ಆಚಾರ ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಕೋಬೇಕು. ಆ ಸ್ಪಷ್ಟತೆ ಇಲ್ಲ ಅಂದ್ರೆ ನ್ಯಾಷನಲ್ ಐಡೆಂಟಿಟಿನೇ ಇಲ್ಲ. ಸೊ ಐಡೆಂಟಿಟಿ ಇದ್ದಂತ ಈ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ನಾನು ಆ ಕ್ಲಾರಿಟಿ ತಗೊಂಡೆ. ಸುಮ್ಮನೆ ಏನೋ ಒಂದು ರಾಜಕೀಯ ಪಕ್ಷ ಸೇರ್ಬೇಕು, ನಾನೇನೋ ಒಂದು ರಾಜಕೀಯ ಮಾಡಬೇಕು ಅಂತ ಬರ್ಲಿಲ್ಲ. ವಿತ್ ಲಾಟ್ ಆಫ್ ಕ್ಲಾರಿಟಿ, ನಾನು ಸೇರೋದಾದ್ರೆ ರಾಜಕೀಯ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿನೇ, ಅದರಲ್ಲೇ ಬೆಳಿತೀನಿ, ಅದರಲ್ಲೇ ಮಾಡ್ತೀನಿ ಅಂತ. ಹಾಗೆ ನಾನು ಸೇರಿದಾಗ 2003 MLAಗೆ 2004 ಕಂಟೆಸ್ಟ್ ಮಾಡಿದೆ. ಅದೇ ನಾನು ಸೇರಿದಾಗ ನೀವು ಹೇಳ್ಬೇಕು ಅಂದ್ರೆ ಆಗೇನು ಯಾವತ್ತು ಅಧಿಕಾರಕ್ಕೆ ಇಲ್ಲಿ ಬರ್ತಾರೆ ಕರ್ನಾಟಕದಲ್ಲಿ ಅನ್ನೋದೇನು ಇರಲಿಲ್ಲ. ಕೇಂದ್ರ ಮಟ್ಟದಲ್ಲಿ ಬಂದಿದ್ರು. ಬಟ್ ನನಗೆ ನಂಬಿಕೆ ಇದ್ದಂತ ಎಲ್ಲ ಒಂದ್ ಕಡೆ ಅಧಿಕಾರ ಇದೆ, ಈ ಪಕ್ಷದಲ್ಲಿ ನಾವು ಅಧಿಕಾರ ತಗೊಳ್ಬೇಕು ಅಂತ ಅನ್ನೋದನ್ನ, ಈ ಪಕ್ಷದ ಜೊತೆನೆ ಬೆಳಿಬೇಕು, ಈ ಪಕ್ಷದಲ್ಲೇ ಕೆಲಸ ಮಾಡಬೇಕು ಅನ್ನೋಂಥದ್ದು ಸ್ಪಷ್ಟ ಗುರಿಯನ್ನು ಇಟ್ಕೊಂಡು ನಾನು ಆ ಕ್ಲಾರಿಟಿ starts with BJP, it will continue with BJP, always with BJP, always BJP. Okay. ವೆಲ್ ಸರ್, ಬಿಜೆಪಿ ಆಯ್ಕೆ ಅನ್ನೋದನ್ನ ಹೇಳಿದ್ರಿ. ಬಟ್ ಮಲ್ಲೇಶ್ವರಂ ಜನ ನಿಮ್ಮನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು, ನಿಮ್ಮನ್ನ ಹೇಗೆ ಒಪ್ಕೊಂಡ್ರು? ಬಹಳ ಮುಖ್ಯವಾಗಿ ಮಲ್ಲೇಶ್ವರಮಿನ ಜನತೆಗೆ ವಿದ್ಯಾವಂತರು ಅಂದ್ರೆ ಬಹಳ ಇಷ್ಟ. ಸಜ್ಜನರು, ಒಂಥರ ಸಜ್ಜನಿಕೆ ಬೇಕು, ಮತ್ತೊಂದು ನೈತಿಕತೆ, ಮೌಲ್ಯ, ವ್ಯಕ್ತಿತ್ವ, ಇವೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಡೆನೂ ಇರ್ಬೋದು. ಆದ್ರೆ ಇಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಇದಕ್ಕೆ ಹೆಚ್ಚು ಆದ್ಯತೆ ಕೊಡುವಂಥದ್ದು. ಮತ್ತೆ ಆಂಟಿ ಕಾಂಗ್ರೆಸ್ ಒಂಥರ ಇಲ್ಲಿ ಮಲ್ಲೇಶ್ವರಂ ಅಂದಿದ ತಕ್ಷಣ ಸಾಮಾನ್ಯವಾಗಿ ನೀವು ನೋಡಿ, ಎಮರ್ಜೆನ್ಸಿ ಟೈಮ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗೆದ್ದಿದ್ ಒಂದೇ ಪಾರ್ಲಿಮೆಂಟರಿ ಕ್ಷೇತ್ರ. ಮೊದ್ಲಿಂದನೂ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಯಾವಾಗ್ಲೂ ಆಂಟಿ ಕಾಂಗ್ರೆಸ್, ಎಕ್ಸೆಪ್ಟ್ ಡ್ಯೂರಿಂಗ್ MR ಸೀತಾರಾಮ್ ಅವ್ರು ಗೆದ್ದಿದ್ ಬಿಟ್ರೆ, SM ಕೃಷ್ಣ ಅವ್ರ ಟೈಮ್ನಲ್ಲಿ, ಮತ್ತೆ ಇನ್ಯಾವತ್ತೂ ಕಾಂಗ್ರೆಸ್ ಇಲ್ಲಿ ಬಂದೇ ಇಲ್ಲ. ನೀವು ಆಲ್ಮೋಸ್ಟ್ ನೀವೇನು 78 years 79 years ಇದನ್ನ ತಗೊಂಡ್ರೆ, ಡೇಟಾ ತಗೊಂಡ್ರೆ, ಕಾಂಗ್ರೆಸ್ ಎಕ್ಸೆಪ್ಟ್ MR ಸೀತಾರಾಮ್ ಬಿಟ್ರೆ ಇಲ್ಲಿ ಯಾರು ಗೆದ್ದೇ ಇರಲಿಲ್ಲ. ಹಾಗಾಗಿ ಇಲ್ಲಿ ಅದಾದ್ಮೇಲೂ ಅಷ್ಟೇ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಯಾವಾಗ್ಲೂ ಗೆಲ್ತಿದ್ದು ಬೆಂಗಳೂರಿನಲ್ಲಿ ಇದೊಂದು ಕ್ಷೇತ್ರನೇ. ವೆಂಕಟಗಿರಿಗೌಡರಾಗ್ಲಿ, ಅನಂತ್ ಕುಮಾರ್ ಅವರಾಗಿರ್ಲಿ, ಅಥವಾ ಹೆಗಡೆ ಅವರು,
ಅವರೆಲ್ಲ ಗೆದ್ದಿದ್ದೆ. ಹಾಗಾಗಿ ಇಲ್ಲೊಂಥರ ಈ ನೆಲನೇ ಒಂಥರ ನ್ಯಾಷನಾಲಿಟಿ, ಸಂಸ್ಕೃತಿ, ಸಂಸ್ಕೃತಿ, ಧರ್ಮ. ಎಸ್. ಮತ್ತೆ ಸಿಂಪಲ್ ಜನ, ಬಹಳ ಸಿಂಪಲ್ ಜನ. ತುಂಬಾ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ತುಂಬಾ ಏನಿದಿರೋದು. ಬಿ ಅ ಗುಡ್ ಪೀಪಲ್, ಗುಡ್ ಪರ್ಸನ್, ಡೂ ಗುಡ್ ವರ್ಕ್, ಆ ರೀತಿ ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅನ್ನೋ ಥರ. ಆ ರೀತಿ. ಮತ್ತೆ ಸರ್, ಸ್ಯಾಂಕಿ ನಿರ್ವಹಣೆ ಯಾವ ಇಯರ್ ಇಂದ ನೀವು ಶುರು ಮಾಡಿದ್ರಿ? ಎಷ್ಟು ಅನುದಾನ ತಂದ್ರಿ ಸರ್? ಎಷ್ಟು ಅನುದಾನ ಹಾಕಿದೀರಾ ಇಲ್ಲಿಗೆ? ಹೇಳ್ಬೇಕು ಅಂದ್ರೆ ಹಂತವಾಗಿ ಪ್ರತಿ ವರ್ಷನೂ ತಂದಿದ್ದೀವಿ. ಅಥವಾ 1 ವರ್ಷಕ್ಕೂ ಅಥವಾ 2 ವರ್ಷಕ್ಕೊಂದ್ಸಲಿ ಒಮ್ಮೆಲೆ ಹಣ ತರಕ್ ಆಗ್ತಿರ್ಲಿಲ್ಲ. ನನಗೊಂದ್ ಸ್ವಲ್ಪ ಒಮ್ಮೆಲೆ ಹಣ ತರ್ಲಿಕ್ಕೆ ಅವಕಾಶ ಸಿಕ್ಕಿದ್ ಯಾವಾಗ ಅಂದ್ರೆ ನಾನು ಸರ್ಕಾರದಲ್ಲಿದ್ದಾಗ, ಅದು ಬಿಟ್ವೀನ್ 2019 and 23. ಆಗ ಮಾತ್ರ ನಾನು ಒಮ್ಮೆಲೆ ಹಣ ತರಲಿಕ್ಕೆ ಸ್ಯಾಂಕಿಗೆ ಸಾಧ್ಯವಾಗಿತ್ತು. ಅದ್ರ ಮುಂಚೆ ಬಿಟ್ಸ್ ಅಂಡ್ ಪೀಸಸ್ ನಲ್ಲಿ ಬರೋದು. ಒಂದು ಆ ಕಡೆ ವೆಸ್ಟ್ ಸೈಡ್ ಸ್ಟಾರ್ಟ್ ಆದ್ರೆ ತಿರ್ಗಾ ನೆಕ್ಸ್ಟ್ ಸ್ಲೋ ಆಗಿ ಸೌತ್ ಸೈಡ್ ನಲ್ಲಿ ಒಂದ್ ಸ್ವಲ್ಪ, ತಿರ್ಗಾ ಈಸ್ಟ್ ಸೈಡ್ ನಲ್ಲಿ ಒಂದ್ ಸ್ವಲ್ಪ ಕೆಲಸ, ಈ ಬಿಟ್ಸ್ ಅಂಡ್ ಪೀಸಸ್ ನಲ್ಲಿ ಮಾಡ್ತಾ ಬಂದು ಈ ರೀತಿ ಕೆಲಸ ಮಾಡ್ಕೊಂಡು ಬಂದು ಹಂತವಾಗಿ ಇದೆಲ್ಲ ಕೆಲ್ಸಗಳು ಹೆಚ್ಚು ಕಡಿಮೆ ಇಲ್ಲಿ ಕೆಲಸ ಆಗ್ತಿದ್ದು ಲೇಕ್ ಡಿವಿಷನ್ ಇಂದ ಕೆಲಸ ಆಗುತ್ತೆ. ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಕೆರೆ, ಲೇಕ್ ಡಿವಿಷನ್. ಈಗ ಒಂದ್ ಸ್ವಲ್ಪ ಕೆಲಸನ ನಾವು ವಾರ್ಡ್ ವರ್ಕ್ ಅಲ್ಲೂ ತಗೊಂಡು, ಅಮೃತ್ ನಗರೋತ್ಥಾನದಲ್ಲಿ ಒಂದಿಷ್ಟು ವರ್ಕ್ಸ್ ತಗೊಂಡು, ಸೊ ಈ ರೀತಿ ಇದೆ. ಅಲ್ಲಿ ದುಡ್ಡು ಅಲೋಕೇಟ್ ಆಗಿದೆ ನಾರ್ತ್ ಸೈಡ್ಗೆ, ಆದ್ರೆ ಸ್ಟೇ ಇರೋದ್ರಿಂದ ದುಡ್ಡು ಬಳಕೆ ಮಾಡಕ್ಕಾಗಿಲ್ಲ. ಇನ್ನೊಂದು ಹಣ ಇದೆ. ಸರ್, ನಾನು ಈ ಬೆಂಗಳೂರಿನ ಕೆರೆಗಳ ಬಗ್ಗೆ ಒಂದು ಇಂಟರ್ವ್ಯೂ ಅಲ್ಲಿ ಯಾರೋ ಮಾತಾಡ್ತಾ ಇದ್ದಿದ್ದನ್ನ ಕೇಳಿದೆ. ಸೊ ಈ ಕೆರೆ ಹಿಂಗೆ ಭರ್ತಿಯಾಗಿ ಈ ಕೆರೆಯ ನೀರು ಮತ್ತೆ ಮೆಜೆಸ್ಟಿಕ್ ಹಿಂದೆ ಕೆರೆ ಇತ್ತು, ಅಲ್ಲಿಗೆ ಹೋಗ್ತಿತ್ತು, ಅಲ್ಲಿಂದ ಇನ್ನೊಂದ್ ಕಡೆ ಹೋಗ್ತಿತ್ತು. ಹೌದು. ಸಾಮಾನ್ಯವಾಗಿ ಇರೋ ಬೆಂಗಳೂರಿನಲ್ಲಿ ಇರೋ ಕೆರೆಗಳೆಲ್ಲ ನೆಟ್ವರ್ಕ್ ಲೇಕ್ಸ್, ಕೆರೆಗಳು ನೆಟ್ವರ್ಕಿಂಗ್ ಆಗಿದೆ ಮೊದಲಿಂದಲೂ. ಅದೊಂದು ಬ್ಯೂಟಿ. ಬೆಂಗಳೂರು ಸುತ್ತಮುತ್ತ ಎಲ್ಲೇ ಆಗ್ಲಿ, ಚಿಕ್ಕಬಳ್ಳಾಪುರ ಆಗಿರ್ಲಿ, ಈವನ್ ಚಿಕ್ಕಬಳ್ಳಾಪುರದಿಂದ ನೀವು ತಗೊಂಡ್ರು, ನಂದಿ ಬೆಟ್ಟದಿಂದ ಶುರು ಮಾಡ್ಕೊಂಡ್ರು, ಅಥವಾ ಇನ್ನು ಬೇರೆ ಬೇರೆ ಬೆಟ್ಟಗಳಿದೆ, ಎಲ್ಲ ಬೆಟ್ಟಗಳಿಂದ ನಾನು ಪೆಟಿಷನ್ ಕಮಿಟಿನಲ್ಲಿದ್ದೆ. ಆಗ ನಾನು ನೋಡಿದ್ದು ಹೇಗೆ ಇಡೀ ಬೆಂಗಳೂರು ಸುತ್ತಮುತ್ತ ಇರೋ ಕೆರೆಗಳೆಲ್ಲ ಹೇಗೆ ನೆಟ್ವರ್ಕಿಂಗ್ ಆಗಿದೆ ಅಂತ ನೋಡಿದಾಗ ಬಹಳ ವಿಶೇಷ ಇದೆ. ಫ್ರಮ್ ಚಿಕ್ಕಬಳ್ಳಾಪುರದಿಂದ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ಸರೌಂಡಿಂಗ್ ಬ್ಯಾಂಗ್ಳೂರ್ ಗ್ರಾಮಾಂತರದಿಂದ ಹಿಡಿದು ಬೆಂಗಳೂರಿಂದ ಎಲ್ಲ ಕೆರೆಗಳು ನೆಟ್ವರ್ಕ್. ಸೊ ಆಲ್ಮೋಸ್ಟ್ ಮಳೆ ವರ್ಷಕ್ಕೂ ಒಂದಿಷ್ಟು ವ್ಯತ್ಯಾಸಗಳು ಬಿಟ್ರೆ ಅಂತ ಏನ್ ಸಮಸ್ಯೆಗಳಿಲ್ಲ. ಈಗೆಲ್ಲ ಕ್ಯಾಸ್ಕೇಡಿಂಗ್ ಎಲ್ಲ, ಈ ಕೆನಾಲ್ಸ್ಗಳೆಲ್ಲ ಒತ್ತುವರಿ ಆಗಿರೋದು, ಕಾಲುವೆಗಳೆಲ್ಲ ಒತ್ತುವರಿ ಆಗಿರೋದು, ಕೆರೆಗಳು, ಕ್ಯಾಚ್ಮೆಂಟ್ ಏರಿಯಾಗಳು ಸಮಸ್ಯೆ ನಿರ್ಮಾಣ ಆಗಿರೋಂಥದ್ದು. ಸೊ ಈ ರೀತಿ ಎಲ್ಲ ತುಂಬಾ ಸಮಸ್ಯೆಗಳು ನಿರ್ಮಾಣ ಆಗಿ, ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಾನ್ಸೆಪ್ಟ್ಗಳೆಲ್ಲ, ಈ ಚೆಕ್ ಡ್ಯಾಮ್ಸ್ಗಳೆಲ್ಲ ತುಂಬಾ ಕಡೆ ಮಾಡಿ, ಮತ್ ನೀರನ್ನ ಅಲ್ಲಲ್ಲೇ ಉಳುಮೆ ಮಾಡಿ ಎಲ್ಲ ಜಾಸ್ತಿ ಅಲ್ಲಲ್ಲೇ ಅಲ್ಲೇ ಶೇಖರಣೆ ಮಾಡುವಂತ ಕೆಲಸಗಳಾಗಿ ತುಂಬಾ ಅಂತ ಏನ್ ಫ್ಲೋಗಳು ಈಗ ಸಿಗಲ್ಲ. ಮೊದಲು ಮಳೆ ಅಷ್ಟೇ ಆಗ್ತಿದ್ರು, ಫ್ಲೋಸ್ ಅಷ್ಟೊಂದು ಸುಲಭವಾಗಿ ಸಿಗಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಚಾಲೆಂಜ್ ಇರುತ್ತೆ. ಸೊ ಸಿಟಿಗಳಲ್ಲಿ ಇಟ್ ಶುಡ್ ನಾಟ್ ಬಿ ಇಶ್ಯೂ. ಸಿಟಿನಲ್ಲಿ ಏನಂದ್ರೆ ಕ್ಯಾನಲ್ಗಳು ಸರಿ ಇಟ್ಕೊಂಡ್ರೆ ಕಾಂಕ್ರೀಟ್ ಜಂಗಲ್ ಆಗಿರುತ್ತೆ, ನೀರು ಸರಗವಾಗಿ ಅಂದ್ರೆ ಅಡೆತಡೆ ಇಲ್ಲದೆ ಮಾಡ್ಕೊಂಡು ನೀರನ್ನು ತರೋದು ಮಾಡ್ಕೊಂಡ್ರೆ ಸುಲಭ ಆಗುತ್ತೆ. ಬರೀ ಒಳ್ಳೇದೇ ಹೇಳ್ತಾ ಇದ್ದಾಳೆ ಸಭಾ, ಇವಳು ಇರೋ ಸಮಸ್ಯೆಗಳನ್ನ ಕೇಳ್ತಾನೆ ಇಲ್ಲ ಅಂತ ಜನ ಅನ್ಕೊಳ್ತಾರೆ, ಕಾಮೆಂಟ್ ಮಾಡ್ತಾರೆ. ಬಿಕಾಸ್ ನಾನು ಮಲ್ಲೇಶ್ವರಂ ಅಲ್ಲಿ ಇರೋದ್ರಿಂದ. ಸರ್, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಮಲ್ಲೇಶ್ವರಂ ಕ್ಷೇತ್ರ ಅನ್ನೋದಷ್ಟೇ ಅಲ್ಲ, ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ರೋಡ್ಸ್ಗಳು ರಿಪೇರಿ ಆಗ್ಬೇಕಾಗಿರೋದು ತುಂಬಾ ಬಾಕಿ ಇದೆ ಸರ್. ಬೇರೆ ಬಿಟ್ಟು ಹಾಕೋಣ, ಮಲ್ಲೇಶ್ವರಂ ಅಲ್ಲಿ ರೋಡ್ಸ್ ಕಾಮಗಾರಿಗಳು ಯಾವಾಗ ಕಂಪ್ಲೀಟ್ ಆಗುತ್ತೆ? ಇದು ಕಂಪ್ಲೀಟ್ ಅಂತ ಯಾವ್ದು ಕಂಪ್ಲೀಟ್ ಅಂತ ಏನಾಗಲ್ಲ, ರೊಟೇಷನಲ್ ಬರ್ತಾನೆ. ಅದನ್ನ ಒಪ್ಕೊಳ್ತೀರಾ? ಯಾವ್ಯಾವ ಗೌರ್ಮೆಂಟ್ ಯಾವಾಗ ಬರುತ್ತೆ ಅವಾಗ ಆಗ್ತಾನೆ ಇರುತ್ತೆ, ಜನ ಹಂಗೆ ಇರ್ಬೇಕು ಅನ್ನೋದು ಹಾಗಲ್ಲ ಏನಾಗುತ್ತೆ, ರೋಡ್ಸ್ಗಳಲ್ಲಿ ಎಲ್ಲ ಯುಟಿಲಿಟಿ ಇರೋದು ರೋಡ್ಸ್ಗಳಲ್ಲೇ. ಏನ್ ಮಾಡ್ಬೋದು, 5 ವರ್ಷಕ್ಕೊಂದ್ಸಲಿ ತಾರನ್ನ ಹಾಕ್ಬೋದು. ನೀವು ರೋಡ್ ಹಿಸ್ಟ್ರಿ ತಗೊಂಡು ಹೋಗ್ತಾ ಇದ್ರೆ 5 ವರ್ಷಕ್ಕೊಂದ್ಸಲಿ, ಸಾಮಾನ್ಯವಾಗಿ 5 ವರ್ಷಕ್ಕೊಂದ್ಸಲಿ ತಾರ ಹಾಕೊಡುವಂತ ಕೆಲಸ ಮಾಡ್ತೀವಿ. ಎಲ್ಲಿ ಕಾಂಕ್ರೀಟ್ ಹಾಕಿರ್ತೀವ ರೋಡ್ಗಳು, ಅಲ್ಲೊಂದು 10 ವರ್ಷ 15 ವರ್ಷ ಕಾಂಕ್ರೀಟ್ ರೋಡ್ಸ್ಗಳು. ಆದ್ರೆ ಮೇನ್ ಈಗ ವೈಟ್ ಟಾಪಿಂಗ್ ಏನ್ ಮಾಡ್ತಿದಾರೆ, ಅದು ಒಂದು 20 ವರ್ಷಕ್ಕಿರುವಂಥದ್ದು, ಕನಿಷ್ಠ ಒಂದು 20 ವರ್ಷಕ್ಕಿರುವಂಥದ್ದು. ಆದ್ರೆ ರೋಡ್ಸ್ ರೊಟೇಷನ್ ಅಲ್ಲಿ ಸಾಮಾನ್ಯವಾಗಿ ನೀವು ನಮ್ಮಲ್ಲಿ ತಗೊಂಡ್ರೆ ಹೆಚ್ಚು ಕಡಿಮೆ ನಮ್ಮೆಲ್ಲ ರೋಡ್ಸ್ಗಳು 230 ಕಿಲೋಮೀಟರ್ 40-50 ಕಿಲೋಮೀಟರ್ ಇದೆ. ಆ ರೋಡ್ಸ್ಗಳಿಗೆಲ್ಲ ಆಸ್ಫಾಲ್ಟಿಂಗ್ ಮಾಡ್ಕೊಂಡು ಬರ್ತೀವಿ.
10 ವರ್ಷಕ್ಕೊಂದ್ಸಲಿ ಡ್ರೈನ್ ತೊಗೋಬೋದು. ದುಡ್ಡು ಅನುಕೂಲ ಇದ್ದರೆ 5 ವರ್ಷಕ್ಕೆ ತೊಗೋಬೋದು. ದುಡ್ಡಿಲ್ಲ, ಈಗ ಅಪೋಸಿಷನ್ ಗೌರ್ಮೆಂಟ್ ಇರುತ್ತೆ, ಈ ಕಾಂಗ್ರೆಸ್ ಗೌರ್ಮೆಂಟ್ ಇರುತ್ತೆ, ತುಂಬ ಲಕ್ಸುರಿಯಾಗಿ ಅಂದರೆ ತುಂಬ ಬೇರೆ ಬೇರೆ ತುಂಬ ಕಾಮಗಾರಿ ತೊಗೊಳೋದು ಬದಲು ನೆಸೆಸಿಟಿ ಈಗ ರೋಡ್ಗಳು ತೊಗೊಳ್ಳೋವಂಥ ಕೆಲಸಗಳು ಮಾಡ್ತೀವಿ. ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ದುಡ್ಡನ್ನು ಅಲೋಕೇಟ್ ಮಾಡ್ಕೋತೀವಿ, ಅಷ್ಟು ದುಡ್ಡನ್ನು ರೋಡ್ಸ್ಗಳಿಗೆ ಬಳಕೆ ಮಾಡ್ತೀವಿ. ಇವಾಗ ನಮ್ಮ ದುಡ್ಡೆಲ್ಲ ಈಗ ಇಷ್ಟು ಕೊಟ್ಟಿದ್ದಾರೆ. ಈಗ ಒಂದು ಸಾಮಾನ್ಯ ಒಂದು 120 ಕಿಲೋಮೀಟರ್ ಅಷ್ಟು ರೋಡ್ಸ್ಗಳು ಹಾಕ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, 120 ಕಿಲೋಮೀಟರ್ಸ್. ಇದ್ರ ಜೊತೆಗೆ ಬೇರೆ ಈಗೆಲ್ಲ ಯುದ್ಧಗಳಾಗಿ ಈ ಟಾರ್ ರೇಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಡಬಲ್ ರೇಟ್ಸ್ ಕೊಟ್ಟೋಗಿದ್ವಿ. ಸೊ ಹಾಗಾಗಿ ಬಡ್ಜೆಟಿಂಗ್ ಒಂದು ಸ್ವಲ್ಪ ಲಿಮಿಟೇಷನ್ಸ್ ಬರುತ್ತೆ. ಸೊ ಈ ಒಂದು ನಮ್ ಕಮ್ಮಿ ದುಡ್ಡು ಕೊಟ್ರು ಆ ಕಮ್ಮಿ ದುಡ್ಡಲ್ಲೇ ಏನ್ ಕೆಲಸ ಮಾಡ್ಬೋದು ಮಾಡುವಂತ ಕೆಲ್ಸಗಳು ಮಾಡ್ತೀವಿ. ಯಾಕೆ ಸರ್ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಸೈಲೆಂಟ್ ಏನ್, ನಾನು ಸದನದಲ್ಲಿ ನೀವೇ ನೋಡಿದಾಗ ಬಹಳ ಆಕ್ಟಿವ್ ಆಗಿ ಎಲ್ಲಾ ಇಶ್ಯೂಸು ತೊಗೊಳ್ತೀನಿ. ಎಜುಕೇಶನ್ ತೊಗೊಳ್ತೀನಿ ಸ್ಟ್ರಾಂಗ್ ಆಗಿ, ಹೆಲ್ತ್ ಇಶ್ಯೂಸು, ಆ ಬಾಣಂತಿಯರ ಸಾವನ್ನ ಎಷ್ಟು ಸ್ಟ್ರಾಂಗ್ ಆಗಿ ತೊಗೊಂಡಿದ್ದೆ, ಔಷಧಿ ಮಾತ್ರ ಇಲ್ಲದೆ ಅದನ್ನು ಬಹಳ ಬಲವಾಗಿ ತೊಗೊಂಡಿದ್ದೆ, ಸ್ಟ್ರಾಂಗ್ ಆಗಿ ತೊಗೊಂಡಿದ್ದೀನಿ. ಬೆಂಗಳೂರು ವಿಚಾರನು ಬಹಳ ಸ್ಟ್ರಾಂಗ್ ಆಗಿ ತೊಗೊಂಡಿದ್ದೀನಿ. ಬೆಂಗಳೂರು OC CC ಇಂದ ಹಿಡಿದು B ಖಾತೆಯಿಂದ A ಖಾತೆಯಿಂದ ಹಿಡಿದು ಈ ಖಾತೆಯಿಂದ ಹಿಡಿದು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಹೈ-ರೈಸ್ ಬಿಲ್ಡಿಂಗು, ಸೈಟ್ಸು, ಡೆವಲಪ್ಮೆಂಟು, ಪ್ರತಿಯೊಂದು ಬೀದಿ ನಾಯಿಗಳ ವಿಚಾರದಿಂದ ಹಿಡಿದು ಎಲ್ಲ ವಿಚಾರವನ್ನು ಕವರ್ ಮಾಡಿದ್ದೀನಿ. ಅಶ್ವಥ್ ನಾರಾಯಣ್ ಸರ್ ಹೆಂಗೆ ಅಂತಂದ್ರೆ ಅಬ್ಬರದ ಮಳೆ ಆಗ್ಬಿಟ್ಟಿದ್ದಾರೆ ಅಂತ ತುಂಬಾ ಜನ ಜರ್ನಲಿಸ್ಟ್ಗಳು ಮಾತಾಡ್ಕೊಳ್ತಾ ಇರೋದು. ಇಶ್ಯೂಸ್ಗಳಿದ್ದಾಗ ತುಂಬಾ ಅಬ್ಬರಿಸ್ಬಿಡ್ತಾರೆ, ಬಟ್ ಅದು ಕ್ಯಾರಿ ಆಗ್ತಾ ಇಲ್ಲ ಅಂತ. ಕ್ಯಾರಿ ನೋಡಿ, ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಮೀಟರ್ ಎಷ್ಟು ಚಾಲೆಂಜಿಂಗ್ ಆಗಿ ತಗೊಂಡಿದ್ದು, ಸದನದಲ್ಲಿ ಸರ್ಕಾರದಲ್ಲಿ ಉತ್ತರನೇ ಬರಲಿಲ್ಲ. ತದನಂತರ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ದಾಖಲು ಮಾಡಿದ್ರು, ಅಲ್ಲೂ ಸಮಯ ತಗೊಂಡಾಗ ಅದರ ನಂತರ ನಾವು ಚುನಾಯಿತ ಪ್ರತಿನಿಧಿಗಳ ಕೋರ್ಟಿಗೆ ಹೋಗಿದ್ದು. ನಮ್ಮ MLAಗಳಾಗಿ ಅಷ್ಟೆಲ್ಲ ನಾವು ಮುಂದೆ ಹೋಗ್ಲಿಕ್ಕೂ ಸಾಧ್ಯವಾಗಲ್ಲ. ನಾವೇನಂದ್ರೆ ನಮ್ಮ ಕರ್ತವ್ಯ ಏನು ಅಂದ್ರೆ ಮಾಧ್ಯಮದ ಮೂಲಕ ಸದನ ಇಲ್ಲಿ ವಿಚಾರಗಳನ್ನ ಮಂಡಿಸ್ಬೋದು, ಯಾವ್ದಾದ್ರು ಸಮಿತಿಗಳಲ್ಲಿ ಹೇಳ್ಬೋದು. ಇದಕ್ಕಿಂತ ಮುಂದೆ ಹೋಗಿ ನಾವು ಕೋರ್ಟ್ಗಳು ಇನ್ನೊಂದು ಮತ್ತೊಂದು ಹೋಗಿ, ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಲಾಜಿಕಲ್ ಎಂಡ್ ತಗೊಂಡೋಗ್ಬೇಕಿತ್ತು. ಸ್ಮಾರ್ಟ್ ಮೀಟರ್ ವಿಚಾರ, ಕರೆಂಟ್ ಅನ್ನೋಂಥದ್ದು ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್. ನೀವೇ ನೋಡಿದ್ರೆ ಈಗ 100% ಕರೆಂಟಿನ ದರ ಈ 3 ವರ್ಷದಲ್ಲೇ ಕರೆಂಟಿನ ದರ 100% ಜಾಸ್ತಿ ಆಗಿದೆ. ನೀರಿನ ದರ ಒಂದು 40% ವರೆಗೂ ನೀರಿನ ದರ ಜಾಸ್ತಿ ಆಗಿದೆ. ಆಸ್ತಿಯ ತೆರಿಗೆ ಜಾಸ್ತಿ ಆಗಿದೆ. ಸೊ ಈ ರೀತಿ ಇದ್ದಾಗ ನಾವು ಪ್ರಬಲವಾಗಿ ಹೇಳ್ತಾ ಹೋಗ್ತಿರ್ಬೋದು. ಮತ್ತು ಇಶ್ಯೂಸ್ಗಳು 1-2 ಬರ್ತಿಲ್ಲ, ಹಂಡ್ರೆಡ್ಸ್ ಆಫ್ ಇಶ್ಯೂಸ್. ಏನಂದ್ರೆ ಇಂಡೆಕ್ಸ್ ಮಾಡ್ಕೊಂಡು ಯಾರ್ಯಾರಿಗೆ ಯಾವ ಇಶ್ಯೂ ಒಬ್ಬೊಬ್ರಿಗೆ ಒಂದೊಂದು ರೀತಿ ಎಫೆಕ್ಟ್ ಆಗುತ್ತೆ. ನಿರುದ್ಯೋಗಿ ಯುವಕಂದೇ ಒಂದು ಸಮಸ್ಯೆ, ಶಿಕ್ಷಣದ್ದೇ ಒಂಥರ ಸಮಸ್ಯೆ, ಆರೋಗ್ಯದೇ ಒಂದು ಸಮಸ್ಯೆ, ಸೊ ಬೀದಿದೇ ಇನ್ಫ್ರಾಸ್ಟ್ರಕ್ಚರ್ದೇ ಒಂದು ಸಮಸ್ಯೆ, ಪ್ರಕೃತಿ ವಿಚಾರನೇ ಒಂದು ಸಮಸ್ಯೆ, ಟನಲ್ದೇ ಒಂದು ಸಮಸ್ಯೆ. ಈಗ ಟನಲ್ ಹೇಳ್ತಾರೆ, ಈಗ ಒಂದು ದೊಡ್ಡ ಚಾನಲ್, ಈಗ ಇಲ್ಲಿ ಟನಲ್ ಎಕ್ಸಿಟ್ ಇಲ್ಲಿ ಬರುತ್ತೆ ಅಂತಾನು ಒಂದಿದೆ. ಈ ಸ್ಯಾಂಕಿ ಹತ್ರ ಪಕ್ಕದಲ್ಲೇ ಎಂಟ್ರೆನ್ಸ್ ಮಲ್ಲೇಶ್ವರಂ ಸೈಡ್ ಹತ್ರನೇ ಎಕ್ಸಿಟ್ ಬರುತ್ತೆ, ಟನಲಿನ ಓಪನಿಂಗ್ ಎಕ್ಸಿಟ್ ಬರುತ್ತೆ ಅಂತ. ಇಮ್ಯಾಜಿನ್ ಮಾಡಿ ಇಂಥದ್ದೆಲ್ಲ ಆದಾಗ ಹೇಗೆ ಅನ್ಸುತ್ತೆ. ಸೊ ಆ ರೀತಿ ಎಲ್ಲ ವಿಚಾರನ ಪ್ರಬಲವಾಗಿ ಮತ್ತು ಇವ ಎಷ್ಟೋ ಸಲ ಅನ್ಕೋತಾರೆ ಜನ, ತುಂಬ ಏರಿನ ಧ್ವನಿನಲ್ಲೇ ಹೇಳ್ಬೇಕು ಅಂತ ಏನಿಲ್ಲ, ಹೇಳೋದನ್ನೇ ಸಮಾಧಾನದಲ್ಲೂ ಹೇಳ್ಬೋದು. ಸೊ ಆದಷ್ಟು ಈಗ ನಾನು ಸಮಾಧಾನವಾಗಿಯೇ ಪ್ರಬಲವಾಗಿ ಇನ್ನೂ ಉತ್ತಮವಾಗಿ ಹೇಳುವಂತ ಪ್ರಯತ್ನಗಳನ್ನು ಮಾಡ್ತಿದ್ದೀನಿ. ಸೊ ಈ ಕೇಳ್ತಿದಾರ ಸರ್, ಈ ಸಮಾಧಾನನ ಕೇಳಲ್ಲ ಅಂದ್ರೆ ಅವ್ರಿಗೆ ಇವತ್ತು ಸರ್ಕಾರ ಜವಾಬ್ದಾರಿಯುತವಾಗಿ ಪ್ರತಿಪಕ್ಷವನ್ನ ಅಥವಾ ಜನರ ಧ್ವನಿಯನ್ನ ಜನರು ಯಾವಾಗ ಸರ್ಕಾರ ವಿಫಲವಾಗುತ್ತೋ ಆಗ ಪ್ರತಿಪಕ್ಷದ ಪಾತ್ರ ಹೆಚ್ಚಾಗುತ್ತೆ. ಸೊ ಪ್ರತಿಪಕ್ಷದ ಜವಾಬ್ದಾರಿ ಹೆಚ್ಚಾದಾಗ ನಾವು ಜನರ ಧ್ವನಿ ಅಥವಾ ಜನರ ಫೀಡ್ಬ್ಯಾಕ್ನ ಕೊಡ್ತೀವಿ. ಸೊ ಅದನ್ನು ಅವ್ರು ಗಮನಿಸ್ಕೊಂಡು ಅಳವಡಿಸ್ಕೊಳ್ಳುವಂಥ ಕೆಲಸ ಸರ್ಕಾರ ಮಾಡ್ಬೇಕು. ಜವಾಬ್ದಾರಿಯುತವಾದಂಥ ಸರ್ಕಾರ ಆಗಿದ್ರೆ ಕೇಳುವಂಥದ್ದು ಮಾಡ್ತಾರೆ. ಮತ್ತು ಸದನ ಕಲಾಪ ಆಗೋದು ಯಾತಕ್ಕೆ ಆಗ್ಬೇಕು, ಚರ್ಚೆ ಆಗೋದು ಯಾತಕ್ಕೆ ಆಗ್ಬೇಕು, ಸುಮ್ಮನೆ ಬಂದು ಹೋಗೋದಾದ್ರೆ ಅವ್ರಿಗೂ ಒಳ್ಳೇದಲ್ಲ, ಇದು ನಮಗೂ ಒಳ್ಳೇದಲ್ಲ, ಪ್ರಜಾಪ್ರಭುತ್ವಕ್ಕೂ ಒಳ್ಳೇದಲ್ಲ. ಒಟ್ಟಾರೆ ಎರಡೂ ಪಕ್ಷ ಇರೋದು, ಆಡಳಿತ ಪಕ್ಷ ಅಥವಾ ಪ್ರತಿಪಕ್ಷ ಇರೋದು ಜನರ ಕಲ್ಯಾಣಕ್ಕಾಗಿ. ಅದನ್ನು ನಾವು ಎಲ್ಲ ಒಂದು ಕಡೆ ಮೈ ಮಾರಿಬಾರ್ದು. ಅದೇ ಉದ್ದೇಶವನ್ನು ಯಾರೇ ಆಗಿರಲಿ ಅಲ್ಟಿಮೇಟ್ಲಿ ನಮ್ಮ ಜನರ ಕಲ್ಯಾಣವನ್ನು ಗಮನದಲ್ಲಿಟ್ಕೊಂಡು ಆ ರೀತಿ ಮನಸ್ಸಿನಿಂದ ನಾವು ಕೆಲಸ ಮಾಡೋದು. ವೆಲ್ ಸರ್, ವೈಫಲ್ಯಗಳ ಬಗ್ಗೆ ಹೇಳಿದ್ರಿ, ಮಾತಾಡೋದ್ರ ಬಗ್ಗೆ ಹೇಳಿದ್ರಿ. ಡೆಫಿನೆಟ್ಲಿ ಅದನ್ನ ನಾನು ಮತ್ತೊಂದು ಸ್ಪಾಟಲ್ಲಿ ಕೇಳ್ತೀನಿ, ಆದರೆ ನಾನು ಒಂದು ವಿಡಿಯೋ ತೋರಿಸ್ಬೇಕು ಸರ್. ಆ್ಯಕ್ಚುಲಿ ನಾನು ಲೈವಲ್ಲಿದ್ದೆ ಸರ್, ನಾನು ನ್ಯೂಸ್ ಫಸ್ಟಲ್ಲಿದ್ದೆ, ಲೈವಲ್ಲಿದ್ದೆ. ಈ ವಿಡಿಯೋ ಯಾರಪ್ಪ ಗಂಡು ಇವತ್ತು ಹಳೆದೆಲ್ಲ ಬಿಟ್ಬಿಡಿ.
4 years ಬ್ಯಾಕ್ ಸರ್ ನಿಮ್ಮ ಅಬ್ಬರ ನೋಡ್ಬಿಟ್ಟು ಇನ್ನೊಂದು ಫೇಸ್ ನೋಡ್ಬಿಟ್ರು ರಾಜ್ಯದ ಜನ ಆಯ್ತಾ. ಒಬ್ಬ ಅಶ್ವಥ್ ನಾರಾಯಣ್ ಅವರು ಇಷ್ಟು ಅಗ್ರೆಸಿವ್ ಆಗೂ ಇರಬಹುದಾ, ಮಾತಾಡಬಹುದಾ ಅಂತ ಅಂದ್ಬಿಟ್ಟು ಏನ್ ಅನ್ಸುತ್ತೆ? ಈ ವಿಡಿಯೋ ಎಷ್ಟು ಸಲ ನೋಡಿದೀರಾ ನೀವು ಪರ್ಸನಲಿ? ಇಲ್ಲ, ಒಂದ್ 2-3 ಸಲ ನೋಡಿರ್ಬೋದು. ಅದಾದ್ಮೇಲೆ ನಾನೇನು ಅಷ್ಟು, ಯಾಕಂದ್ರೆ ಅಲ್ಲೇ ಬಿಟ್ಬಿಡ್ತೀನಿ. ನಾನು ಸಾಮಾನ್ಯ ಯಾವುದೋ ಮುಂದೆ ನಾನು ಕ್ಯಾರಿ ಮಾಡ್ಕೊಳಲ್ಲ. ನಾನು ಅಷ್ಟೇ ದ್ವೇಷ, ಯಾರ ಮೇಲೆ ವೈಮನ್ಸು ಏನೋ ಒಂದಿದು ಅದ್ಯಾವುದು ಕ್ಯಾರಿ ಮಾಡೋದಿಲ್ಲ. ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗುವಂಥದ್ದು. ದಟ್ ಇಸ್ ಲೈಫ್. ಮತ್ತು ಅದನ್ನೇ ಕ್ಯಾರಿ ಮಾಡಿದ್ರೆ ನಾವು ಸಣ್ಣವ್ರು ಆಗ್ತೀವಿ. ಯಾವತ್ತೂ ಕ್ಯಾರಿ ಮಾಡಬಾರ್ದು. ಯಾವುದೋ ಒಂದು ಸಂದರ್ಭದಲ್ಲಿ ಹೀಟೆಡ್ ಮೂವ್ಮೆಂಟಲ್ಲಿ ಆಗುತ್ತೆ. ಸೊ ಅಲ್ಲಿ ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಮಾಸಿಗೆ ಮಾಸು, ಕ್ಲಾಸಿಗೆ ಕ್ಲಾಸು ಅಂತ ಇದೇ ರೀಸನಿಗೆ ನಾನು ಓಪನಿಂಗ್ ಅಲ್ಲಿ ನಿಮ್ಗೆ ಹೇಳಿದ್ದು. ಸೊ ಅಶ್ವಥ್ ನಾರಾಯಣ್ ಸರ್ ಎಲ್ಲಿ ಎಷ್ಟು ಹೇಗೆ ಮಾತಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಗೆ, ಅದನ್ನ ಮಾಡ್ತಾರೂ ಕೂಡ ಹೌದು. ಸರ್ ತುಂಬಾ ವಿಷಯ ನಾನು ಡಿಸ್ಕಸ್ ಮಾಡಲೇಬೇಕು. ಸ್ಯಾಂಕಿ ಆಯಿತು, ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ? ಖಂಡಿತ ನಾವು 18 ಕ್ರಾಸ್ ಕಾಲೇಜ್ ಹತ್ರ ಹೋಗ್ಬೋದು, ಅಥವಾ 13 ಕ್ರಾಸ್ ಕಾಲೇಜು. ನಿಮಗೆ ಯಾವುದು, ನೀವು ಹೆಣ್ಮಕ್ಳು ಕಾಲೇಜಿಗೆ ಹೋಗ್ಬೇಕು ಅಂದ್ರೆ? ಇಲ್ಲ ಸರ್, ಯಾವುದು ತುಂಬಾ ಮಾಡೆಲ್ ಇದೆ ಅಥವಾ ರಾಜ್ಯದ ಜನ ಅದನ್ನ ನೋಡಿ ಸ್ಪೆಷಲಿ ಜನನಾಯಕರು ನೋಡಿ ಅಳವಡಿಸ್ಕೊಳ್ಬಹುದು ಅಲ್ಲಿ ಹೊಸದಾಗಿ ನಾವು ಕಟ್ಟಿರೋಂಥದ್ದು ಒಂದು ಬಿಲ್ಡಿಂಗ್ ಇದೆ 13 ಕ್ರಾಸ್ ಅಲ್ಲಿ. ಅಂದ್ರೆ ಅಲ್ಲೆಲ್ಲ ವರ್ಕ್ ಆಗಿದೆ, ಕ್ಲಾಸಸ್ ಎಲ್ಲ ನಡೀತಾ ಇದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಕ್ಲಾಸಸ್ ಇನ್ನ ಶುರು ಆಗಿಲ್ಲ. ನೋಡ್ಬೋದು, ಒಂದು ಒಳ್ಳೆ ಕ್ಯಾಂಪಸ್. ಹೆಣ್ಮಕ್ಳು ಪ್ರಾಬಲಿ ಒನ್ ಆಫ್ ದ ಬ್ಯೂಟಿಫುಲ್ ಕ್ಯಾಂಪಸ್ ಹೇಳಬೇಕು ಅಂದ್ರೆ, ಭಾಳ ಸುಂದರವಾಗಿ ಭಾಳ ಉತ್ತಮವಾಗಿರುವಂಥ ಕ್ಯಾಂಪಸ್. ಪ್ರಾಬಲಿ ಇಡೀ ಬ್ಯಾಂಗ್ಳೂರ್ನಲ್ಲಿ ಎಲ್ಲಿ ಹೋದ್ರು ನಿಮಗೆ ಸರ್ಕಾರಿ ಕಾಲೇಜ್ ಅಷ್ಟು ಚೆನ್ನಾಗಿರೋ ಸರ್ಕಾರಿ ಇನ್ನೊಂದ್ಸಲ ಕೋಟ್ ಮಾಡಿ ಶಾಲೆ, ಸರ್ಕಾರಿ ಕಾಲೇಜ್ ಅದು ಅಂತ. ಸರ್ಕಾರಿ ಕಾಲೇಜು. ಸೊ ಈ ಸರ್ಕಾರಿ ಕಾಲೇಜು, ಶಾಲಾ ಮತ್ತು ಕಾಲೇಜು ಎಷ್ಟು ಚೆನ್ನಾಗಿದೆ. ಪದವಿ ಪೂರ್ವ, ಪದವಿ ಕಾಲೇಜು ನಿಜಕ್ಕೂ ಹೆಮ್ಮೆ ಪಡುವಂಥ ರೀತಿನಲ್ಲಿದೆ. ಸೊ ಹಾಗಾಗಿ ನನಗೂ ಸಂತೋಷ ಆಗುತ್ತೆ ಆ ಕ್ಯಾಂಪಸ್. ಡೆಫಿನೆಟ್ಲಿ. ಸೊ 13 ಕ್ರಾಸ್ ಅಲ್ಲಿರುವಂತಹ ಸರ್ಕಾರಿ ಕಾಲೇಜಿಗೆ ನಾನು ಮತ್ತು ಅಶ್ವಥ್ ನಾರಾಯಣ್ ಸರ್ ಹೋಗ್ತಾ ಇದ್ದೀವಿ. ಹಾಗೆ ರಾಜಕೀಯ ವಿಚಾರಗಳಾಗಿರಬಹುದು ಅಥವಾ ಕರೆಂಟ್ ಪಾಲಿಟಿಕ್ಸ್ ಆಗಿರಬಹುದು, ಬಿಜೆಪಿಯ ವಿಚಾರಗಳಾಗಿರಬಹುದು, ಸರ್ ವಿಷನ್ ಆಗಿರಬಹುದು, ಕೇಳುವಂಥದ್ದು ಇನ್ನೂ ಬಾಕಿ ಇದೆ. ನಮ್ಮನ್ನ ಫಾಲೋ ಮಾಡಿ. ಎಸ್ ಸರ್, ವಿ ಕ್ಯಾನ್. ಒಂದು ಕುಡಿಯೋ ನೀರು ಬರುತ್ತೆ, ಬರುತ್ತಾ? ನೀವು ಆಗಾಗ ಬಂದು ನೋಡ್ತಾ ಬರ್ತಾನೆ ಇರ್ತೀನಿ. ಯಾರಿಗೆ ಹೇಳೋದು ನಾವು? ಏನಿಲ್ಲ, ಒಂದು ಮೆಸೇಜ್ ಹಾಕಿ ಸಾಕು ನಮ್ಮ ಆಫೀಸ್ಗೆ. ಕೊಡಿ ಒಂದು ಮೆಸೇಜ್ ಹಾಕಿ, ಥ್ಯಾಂಕ್ ಯು. ಜಸ್ಟ್ ಒಂದು ಮೆಸೇಜ್ ಇದ್ರೆ ಸಾಕು. ಅಟ್ಲೀಸ್ಟ್ ನೀವು ಬಂದರೆ ನಾವು ಹೇಳಿದ್ರೆ ಅದನ್ನು ನೀವು ರೆಕಾಗ್ನೈಸ್ ಮಾಡ್ತೀರಲ್ವಾ? ಡಾಕ್ಯುಮೆಂಟ್ ಆಗೋದು ಇನ್ನ ಮೆಸೇಜ್. ಶರ್ ಏನಿದ್ರೆ ಹೇಳಿ. So sweet.